In the last class, we have started with a discussion on hybridization. Plants ಅಲ್ಲಿ hybrids ಹೇಗೆ develop ಮಾಡೋದು ಅನ್ನೋದ್ರ ಬಗ್ಗೆ. So we have started in the last class itself. So I'll be continuing with that. I have already told you in brief regarding that. Okay. Hybrids ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ hybridization ನ ಪ್ರೊಸೀಜರ್ ಏನು ಅನ್ನೋದು ಇಲ್ಲಿದೆ. ಫಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಟು ಪ್ರೊಡ್ಯೂಸ್ ಹೈಬ್ರಿಡ್ಸ್ ವಿ ಹ್ಯಾವ್ ಟು ಸೆಲೆಕ್ಟ್ ಪೇರೆಂಟ್ಸ್. ಓಕೆ, ಪೇರೆಂಟ್ ನ ಸೆಲೆಕ್ಟ್ ಮಾಡಬೇಕು. ಯಾವುದು ಚೆನ್ನಾಗಿರುತ್ತೋ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇರ್ತಕ್ಕಂಥದ್ದು, ಒಳ್ಳೆ ಕ್ವಾಲಿಟಿ, ತುಂಬಾ ಚೆನ್ನಾಗಿ ಬೆಳೀತಾ ಇದೆ, ಆರೋಗ್ಯಕರವಾಗಿ ಬೆಳೀತಾ ಇದೆ, ಒಳ್ಳೆ ಈಲ್ಡ್ ಕೊಡ್ತಿದೆ, ಈ ತರ ಪೇರೆಂಟ್ ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ವೆನ್ ಇಟ್ ಇಸ್ ಗ್ರೋಯಿಂಗ್ ಇನ್ ಫೀಲ್ಡ್. ಓಕೆ, ಅಕಸ್ಮಾತ್ ಸೀಡ್ಸ್ ಇದ್ರೆ ಎಲ್ಲವನ್ನು ಸೋ ಮಾಡಿ ಚೆಕ್ ಮಾಡಬೇಕು ವಿಚ್ ಇಸ್ ಗುಡ್ ಅಂತ. ಓಕೆ, ಒನ್ಸ್ ವಿ come across the good plant, we have to recognize it and we have to remember that yavudu anta. Okay, once there is a pollination or fertilization in that plant, so we are going to get seeds, or we may also try for only self pollination. ಆ ಪ್ಲಾಂಟ್ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಅಂತಂದ್ರೆ ಆ ಪ್ಲಾಂಟ್ ಅಲ್ಲಿ ಸೆಲ್ಫ್ ಪಾಲಿನೇಷನ್ ಆಗ್ಲಿಕ್ಕೆ ಮಾತ್ರ ಅವಕಾಶ ಮಾಡ್ಕೊಡ್ಬೇಕು, ನಾವೇ ಸೆಲ್ಫ್ ಪಾಲಿನೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಸೊ ದಟ್ ಈಸ್ ವಾಟ್ the important thing is. Then after self pollination you are going to get seeds, fruit ಬರುತ್ತೆ, seeds ಬರುತ್ತೆ. ಓಕೆನಾ, ನಾವು ಆ ಸೀಡ್ಸ್ ನ ಎತ್ತಿಟ್ಕೊಳ್ಬೇಕಾಗುತ್ತೆ. ಓಕೆ, ಚೆನ್ನಾಗಿರ್ತಕ್ಕಂಥ ಸೀಡ್ಸ್ ಅವೆಲ್ಲವೂ ಕೂಡ. ಅಂಡ್ ಅಗೇನ್ ಯು ಕ್ಯಾನ್ ಸೋ ಆಲ್ ದೋಸ್ ಸೀಡ್ಸ್ ಅಂಡ್ ಚೆಕ್ ಫಾರ್ ದಿ ಕ್ವಾಲಿಟಿ. ಸೊ ಎಲ್ಲಾ ಸೀಡ್ಸ್ ಚೆನ್ನಾಗಿದ್ರೆ ದೆನ್ ದೇ ವಿಲ್ ಪ್ಯಾಕ್ ಅಂಡ್ ಗಿವ್ ಇಟ್ ಟು ಫಾರ್ಮರ್ಸ್ ಫಾರ್ ಸೋಯಿಂಗ್. ಓಕೆ, ಸೊ ದಿಸ್ ಇಸ್ ಇನ್ ಬ್ರೀಫ್ ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಫಾರ್ ಹೈಬ್ರಿಡೈಸೇಷನ್. ಸೊ ದಟ್ ಆಲ್ಸೋ ಇನ್ಕ್ಲೂಡ್ಸ್, ಈಗ ಸೆಲ್ಫಿಂಗ್ ಮಾಡಬೇಕು ಅನ್ನೋದಾದ್ರೆ ಟು ಮೇಕ್ ಸೆಲ್ಫ್ ಪಾಲಿನೇಷನ್ ವಿ ನೀಡ್ ಸಮ್ ಸಪೋರ್ಟ್ ಆರ್ ಸಮ್ ಪ್ರೋಸೆಸಸ್ ಲೈಕ್ ವಿ ಮೇ ಗೋ ಫಾರ್ ಎಮಾಸ್ಕುಲೇಷನ್ ಟು ರಿಮೂವ್ ದಿ ಆಂಥರ್ಸ್ ಆರ್ ಪೋಲನ್ ಗ್ರೈನ್ಸ್ ಫ್ರಮ್ ದಿ ಫ್ಲವರ್ ಬಡ್. ಬ್ಯಾಗಿಂಗ್, ಯಾವ್ದ್ರಲ್ಲಿ ನಾವು ಎಮಾಸ್ಕುಲೇಷನ್ ಮಾಡ್ತೀವೋ ಅದಕ್ಕೆ ಪಾಲಿಥೀನ್ ಅಥವಾ ಪ್ಲಾಸ್ಟಿಕ್ ಪೇಪರ್ ಬ್ಯಾಗ್ಸ್ ಅದನ್ನ ಹಾಕ್ಬಹುದು. ಅದಾದ್ಮೇಲೆ ನಾವು ಟ್ಯಾಗ್ ಮಾಡ್ಬೇಕಾಗುತ್ತೆ. ಟ್ಯಾಗ್ ಅಂತಂದ್ರೆ ಒಂದು ಚೀಟಿ ಹಾಕೊಂಡದ್ದು. ಓಕೆ, ಅದಕ್ಕೆ ಚೀಟಿ ತಗ್ಲಾಕೊಂಡದ್ದು ಕಾರ್ಡ್ ತರ, ವೇರ್ ಯು ಆರ್ ಗೋಯಿಂಗ್ ಟು ರೈಟ್ ದಿ ಡೀಟೇಲ್ಸ್. ಇದು ಯಾವ ಗಿಡ, ಯಾವತ್ತು ನಾವು ಇಮ್ಯಾಸ್ಕುಲೇಷನ್ ಮಾಡಿದ್ದು, ಯಾವತ್ತು ಅದಕ್ಕೆ ಪಾಲಿನೇಷನ್ ಮಾಡಬೇಕು, ಓಕೆ, ಯಾವ್ದು ಫೀಮೇಲ್ ಪ್ಲಾಂಟ್ ಯಾವ್ದು, ಮೇಲ್ ಪ್ಲಾಂಟ್ ಯಾವ್ದು, ಡೇಟು, ಎಲ್ಲವನ್ನು ಕೂಡ ನಾವು ಡೀಟೇಲ್ಸ್ ಬರಿತೀವಿ ಟ್ಯಾಗಿಂಗ್ ಅಲ್ಲಿ. ಓಕೆ, ಇವೆಲ್ಲ ಆದ ನಂತರ ವಿ ಗೋ ಫಾರ್ ಕ್ರಾಸಿಂಗ್. ಕ್ರಾಸಿಂಗ್ ಅಂತಂದ್ರೆ ಪೋಲನ್ ಗ್ರೈನ್ಸ್ ತಗೊಂಡ್ಬಂದು ಈಗ ಯಾವ್ದ್ರಲ್ಲಿ ನಾವು ಇಮ್ಯಾಸ್ಕುಲೇಷನ್ ಮಾಡಿರ್ತೀವಿ ಅಂತ ಫ್ಲವರ್ ನ ಸ್ಟಿಗ್ಮಾ ಮೇಲೆ we are going to put those pollen grains. Okay, artificial pollination is done, so that is crossing. After that we'll allow for fertilization to happen, then we are going to get the seeds and fruit. Okay, we are going to harvest those seeds and we are going to keep it for ourselves, preserve them, and we are going to even go for raising those F1 generation. ಅಂದ್ರೆ ಆ ಸೀಡ್ಸ್ ನೆಲ್ಲ ಸೋ ಮಾಡಿ ಚೆಕ್ ಮಾಡ್ತಾರೆ ಎಷ್ಟು ಪರ್ಸೆಂಟೇಜ್ ಎಲ್ಲಾ ಸೀಡ್ಸ್ ಕೂಡ ಜರ್ಮಿನೇಟ್ ಆಯ್ತಾ, 100% ಆಯ್ತಾ, 90% ಆಯ್ತಾ, ಎಷ್ಟು 80% ಆಯ್ತಾ, they will check and they will mention. You can also check in the packets what you are going to get from in your houses for sowing. ನಿಮ್ಮಲ್ಲೂ ಬೀಜ ಬಿತ್ತನೆ ತರ್ತಾರಲ್ಲಪ್ಪ ಸೀಡ್ಸ್, ಅವಲ್ಲೂ ಅದ್ರಲ್ಲೂ ಕೂಡ ನಿಮ್ ಪ್ಯಾಕೆಟ್ ಮೇಲೆ ನೋಡ್ಬೋದು ಎಷ್ಟು ಪರ್ಸೆಂಟ್ ವಯಬಿಲಿಟಿ ಅಂತ ಹಾಕಿರ್ತಾರೆ. ಓಕೆ, ಸೊ ದಟ್ ಈಸ್ ವಾಟ್ ಯು ಕ್ಯಾನ್ ರೈಟ್. ಇವನ್ ದಿಸ್ ಇಸ್ ಸಫಿಷಿಯಂಟ್. ನೀವು ಸ್ಟೆಪ್ಸ್ ಬರ್ದು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಬಟ್ ಇಫ್ ಯು ವಾಂಟ್ ಡೀಟೇಲ್, in detail I have already given in notes which is more detailed. Okay, you can also brief in this way. ನಾವು ಪೇರೆಂಟ್ಸ್ ಯಾವ ತರ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾನು ಹೇಳಿದ ರೀತಿಯಲ್ಲಿ ವಿ ನೀಡ್ ಟು ಫೋಕಸ್ ಆನ್ ಡಿಸೈರ್ಡ್ ಕ್ಯಾರೆಕ್ಟರ್ಸ್. ನಮಗೆ ಬೇಕಾಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ ಇರ್ತಕ್ಕಂಥ ಪೇರೆಂಟ್ಸ್ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ. ದಟ್ ಡಿಪೆಂಡ್ಸ್ ಆನ್ ಅವರ್ ಏಮ್ ಅಂಡ್ ಆಬ್ಜೆಕ್ಟಿವ್. ನಮ್ಗೆ ಏನ್ ಬೇಕು, ಯಾವ ತರ ಬೇಕು ಅನ್ನೋದು ಇಂಪಾರ್ಟೆಂಟ್. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ವಿ ಟ್ರೈ ಟು ಡೂ ಹೈಬ್ರಿಡ್ಸ್ ಆರ್ ದಿಸ್ ಟೆಕ್ನಿಕ್ಸ್ ಓನ್ಲಿ ಫಾರ್ ಲೋಕಲ್ ಅವೈಲಬಲ್ ಪ್ಲಾಂಟ್ಸ್. ನಾವು ಆದಷ್ಟು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಲೋಕಲ್ ಪ್ಲಾಂಟ್ಸ್ ಗಳ ಮೇಲೆ ಟ್ರೈ ಮಾಡ್ಬೇಕು. ಈಗ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಮೇಸ್ ಆಗಿರ್ಬೋದು, ರಾಗಿ ಆಗಿರ್ಬೋದು, ಇವುಗಳ ಮೇಲೆ ಆದಷ್ಟು ಟ್ರೈ ಮಾಡ್ಬೇಕು. ಯಾಕೆ ಅಂತಂದ್ರೆ ದೇ ಹ್ಯಾವ್ ಆಲ್ರೆಡಿ ಅಡಾಪ್ಟೆಡ್ ಟು ದ ಎನ್ವಿರಾನ್ಮೆಂಟ್ ಅಂಡ್ ದೇ ಆರ್ ಸರ್ವೈವಿಂಗ್ ಬೆಟರ್ ಇನ್ ದಿಸ್ ಲೊಕೇಶನ್. ಓಕೆ, ಇಲ್ಲಿ ಚೆನ್ನಾಗಿ ಬೆಳೀತಾ ಇದಾವೆ, ನಾವು ಅವುಗಳ ಮೇಲೆ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಬದುಕ್ತವೆ, ತೊಂದರೆ ಇಲ್ಲ. ವೆರಸ್ ಇಫ್ ಯು ಬ್ರಿಂಗ್ ಅನದರ್ ಪ್ಲಾಂಟ್ ವಿಚ್ ಇಸ್ ನಾಟ್ ಟು ಅವರ್ ನೇಟಿವ್, ನಮ್ದಲ್ಲ ಅನ್ನೋದಾದ್ರೆ ಅವು ಬದುಕದೇ ಮೊದಲನೇ ಸಾಹಸ, ಕಷ್ಟ. ಮತ್ತೆ ಅದ್ರಲ್ಲಿ ಪಾಲಿನೇಷನ್ ನಾವು ಎಕ್ಸ್ಟ್ರಾ ಏನೇನೋ ಮಾಡ್ತೀವಿ ಅಂತಂದ್ರೆ ಸೊ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಟು ಗೆಟ್ ಸಕ್ಸಸ್ಫುಲ್ ರಿಸಲ್ಟ್. ಓಕೆ, ಸೊ ದ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಟ್. ನೆಕ್ಸ್ಟ್, ಆಸ್ ಐ ಟೋಲ್ಡ್ ಯು, ವಿ ಆರ್ ಗೋಯಿಂಗ್ ಟು ಗೋ ಫಾರ್ ಸೆಲ್ಫ್ ಪಾಲಿನೇಷನ್ ಓನ್ಲಿ ಬಿಕಾಸ್. ಯಾಕೆ ಸೆಲ್ಫ್ ಪಾಲಿನೇಷನ್ ಅಂತಾನೆ ಮಾಡ್ತೀವಿ ಅಂತಂದ್ರೆ ಆದಷ್ಟು
ಆ ಪೇರೆಂಟ್ ಅಲ್ಲಿರೋ ಕ್ಯಾರೆಕ್ಟರೇ ಬರಲಿ, ಬೇರೆ ಯಾವುದೇ ಕ್ಯಾರೆಕ್ಟರ್ ಹೊರಗಡೆಯಿಂದ ಬರೋದು ಬೇಡ ಅನ್ನೋ ಕಾರಣಕ್ಕೆ ಸೆಲ್ಫ್ ಪಾಲಿನೇಷನ್ ಮಾಡ್ತೀವಿ. ಪೇರೆಂಟ್ ಅಲ್ಲಿರೋ ಕ್ಯಾರೆಕ್ಟರ್ ಆದಷ್ಟು ಬರಲಿ ಅಂತ ವಿ ಗೋ ಫಾರ್ ಸೆಲ್ಫ್ ಪಾಲಿನೇಷನ್, ಸೊ ದಟ್ ವಿ ಕ್ಯಾನ್ ಅವಾಯ್ಡ್ undesirable characters or unwanted characters that is going to be developed. ಬೇಡದೇ ಇರ್ತಕ್ಕಂಥ ಕ್ಯಾರೆಕ್ಟರ್ ಯಾವುದು ನಮಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ಆದಷ್ಟು ಸೆಲ್ಫ್ ಪಾಲಿನೇಷನ್ ನ ಪ್ರಿಫರ್ ಮಾಡ್ತೀವಿ. ಓಕೆ, ಸೊ ದಟ್ ಇಸ್ ಸೆಕೆಂಡ್ ಸ್ಟೆಪ್. ಅಂಡ್ ಆಸ್ ಯು ಆಲ್ ನೋ, ವಿತ್ ರೆಸ್ಪೆಕ್ಟ್ ಟು ಇಮ್ಯಾಸ್ಕುಲೇಷನ್, ವಿಚ್ ಎವರ್ ದಿ ಪ್ಲಾಂಟ್ ದಟ್ ವಿ ಆರ್ ಗ್ರೋಯಿಂಗ್, ನಾವು ಈಗ ಪೇರೆಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಅದನ್ನ ಬೆಳೆಸ್ತಾ ಇದೀವಿ, ಸೆಲ್ಫ್ ಪಾಲಿನೇಷನ್ಗೆಲ್ಲ ಸಪೋರ್ಟ್ ಮಾಡ್ಬೇಕಲ್ವಪ್ಪ, ಅಂತ ಪ್ಲಾಂಟ್ಸ್ ಅಲ್ಲಿ ಏನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ರಿಮೂವ್ ದಿ stamens. Okay, so that we are going to remove the anther filament. Pollen grains are going to be removed from the female parent. Okay, and that will be bagged. Emasculation ಆದ್ಮೇಲೆ ಅದಕ್ಕೆ ಬ್ಯಾಗ್ ಹಾಕ್ತೀವಿ, so that we can avoid the entry of other pollen grains. Emasculation type ಆಲ್ರೆಡಿ ನಮಗೆ ಒಂದು ಮಾತ್ರ ಗೊತ್ತು, ನಾನು ಇನ್ನು ಸ್ವಲ್ಪ ಜನರಲ್ ಆಗಿ ಹೇಳಿದ್ದೆ. ಕೋಲ್ಡ್ ವಾಟರ್, ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಎಲ್ಲವೂ ಕೂಡ ಕೆಮಿಕಲ್ ಟ್ರೀಟ್ಮೆಂಟ್ಸ್ ಇದಾವೆ. ಸೊ ಐ ಜಸ್ಟ್ ಟೆಲ್ ದಿಸ್ headings of emasculation or subtypes. Like we may have hand emasculation or forceps or scissor method. ಅಂದ್ರೆ ಕೈಯಲ್ಲೇ ಫೋರ್ಸೆಪ್ಸ್ ತಗೊಂಡು ಸಿಸರ್ ತಗೊಂಡು ಫ್ಲವರ್ ಬಡ್ ನ ನಿಧಾನಕ್ಕೆ ಓಪನ್ ಮಾಡಿ ಸ್ಟೇಮನ್ಸ್ ನ ರಿಮೂವ್ ಮಾಡೋದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್ ಏನು ಅಂತಂದ್ರೆ ಬಿಸಿನೀರಲ್ಲಿ, ಇಟ್ ಈಸ್ ಟ್ರೀಟ್ಮೆಂಟ್ ವಿತ್ ಹಾಟ್ ವಾಟರ್ ವೇರ್ ದಿ ಫ್ಲವರ್ ಬಡ್ಸ್ ಆರ್ ಗೋಯಿಂಗ್ ಟು ಬಿ ಡಿಪ್ಡ್ ಇನ್ ಹಾಟ್ ವಾಟರ್. ಓಕೆ, ಫಾರ್ ಸರ್ಟನ್ ಡ್ಯೂರೇಷನ್, ದಟ್ ಈಸ್ ಫ್ರಮ್ 1 to 10 minutes. ನಾವ್ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಂತರ್ಗಳು ಸತ್ತೋಗ್ತವೆ. ಪೋಲನ್ ಗ್ರೈನ್ಸ್ ಅಂದ್ರೆ ಆಗ್ಲಿಕ್ಕೆ ಮುಂಚೆನೆ ಅವೆಲ್ಲ ಸತ್ತೋಗ್ತವೆ. ಓಕೆ, ದಟ್ ಈಸ್ ವಾಟ್ ದಿ ಹಾಟ್ ವಾಟರ್ ಟ್ರೀಟ್ಮೆಂಟ್ ಇಸ್. ವಿ ಆರ್ ಗೋಯಿಂಗ್ ಟು ಡಿಪ್ ದಿ ಫ್ಲವರ್ ಬಡ್ ಇನ್ ಹಾಟ್ ವಾಟರ್ ಫಾರ್ 1 to 10 minutes, so that the anther is going to be dead, but not the other parts. ಬೇರೆ ಎಲ್ಲ ಕರೆಕ್ಟ್ ಆಗಿ ಚೆನ್ನಾಗಿರುತ್ತೆ, ಆಂತರ್ ಮಾತ್ರ ಸಾಯುತ್ತೆ. ನೆಕ್ಸ್ಟ್ ಅದೇ ರೀತಿ ವಿ ಹ್ಯಾವ್ ಕೋಲ್ಡ್ ವಾಟರ್ ಟ್ರೀಟ್ಮೆಂಟ್ ಆಲ್ಸೋ, ವೆನ್ ವಿ ಹ್ಯಾವ್ ಸಿಮಿಲರ್ ಟು ಹಾಟ್ ವಾಟರ್ ಟ್ರೀಟ್ಮೆಂಟ್ ವಿಚ್ ಆಲ್ಸೋ ಕಿಲ್ಸ್. ಕೋಲ್ಡ್ ವಾಟರ್ ನ ಅದೇ ತರ ಫ್ಲವರ್ ಬಡ್ ನ ಡಿಪ್ ಮಾಡೋದ್ರಿಂದ ಪೋಲನ್ ಗ್ರೈನ್ಸ್ ಅಥವಾ ಆಂಥರ್ ಏನಿರುತ್ತೆ ಅದು ಕೂಡ ಸತ್ತೋಗುತ್ತೆ, ಡೆಡ್ ಆಗುತ್ತೆ. ಓಕೆ, ಸೊ ದಟ್ ಇಟ್ ವಿಲ್ ನಾಟ್ ಇವನ್ ಅಫೆಕ್ಟ್ ದಿ ಗೈನೀಶಿಯಂಗೆ ಯಾವುದೇ ರೀತಿಯಾದ ತೊಂದರೆ ಮಾಡೋದಿಲ್ಲ. ಓಕೆ, ಸೊ ದಿಸ್ ಕ್ಯಾನ್ ಬಿ ಡನ್ ಟು ಕ್ರಿಯೇಟ್ ಫಿಮೇಲ್ ಪ್ಲಾಂಟ್ಸ್, ಫಿಮೇಲ್ ಫ್ಲವರ್ಸ್ ಓನ್ಲಿ, ಮೇಲ್ ಫ್ಲವರ್ಸ್ ಆಗದೆ ಇರಲಿ ಅಂತ. ಸೊ ಸಿಮಿಲರ್ಲಿ ವಿ ಹ್ಯಾವ್ ಕೆಮಿಕಲ್ಸ್ ವೇರ್ ಯು ಕ್ಯಾನ್ ಟ್ರೀಟ್ the flower or the inflorescence with alcohol for suitable concentration for a brief period. ಅಂದ್ರೆ 10%, 50%, 100% ಈ ತರ ಗೊತ್ತಿರ್ತಕ್ಕಂಥ ಕಾನ್ಸಂಟ್ರೇಷನ್ ತಗೊಂಡು ಸ್ವಲ್ಪ ಶಾರ್ಟ್ ಡ್ಯೂರೇಷನ್. ಓಕೆ, ತುಂಬಾ ಹೊತ್ತು ಬಿಡೋ ಹಾಗಿಲ್ಲ, ತುಂಬಾ ಹೊತ್ತು ಬಿಟ್ರೆ ಮತ್ತೆ ಫ್ಲವರ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ವಿ ಹ್ಯಾವ್ ಟು ಡೂ ಇಟ್ ಫಾರ್ ಓನ್ಲಿ ಕ್ರಿಟಿಕಲ್ ಟೈಮ್. ಓಕೆ, ದಟ್ ಈಸ್ ವಾಟ್ ಆಲ್ಕೋಹಾಲ್ ಟ್ರೀಟ್ಮೆಂಟ್ ಮೆಥಡ್ ಈಸ್. ನೆಕ್ಸ್ಟ್ ಮೆಥಡ್ ಸಕ್ಷನ್ ಮೆಥಡ್ ಅಂತ. ಸಕ್ಷನ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತು, ಎಳ್ಕೊಳ್ಳೋಂಥದ್ದು. ಇಟ್ ಈಸ್ ಟು ಸಕ್. ಓಕೆ, ಸೊ ಹಿಯರ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಈಸ್ ವಿ ಆರ್ ಗೋಯಿಂಗ್ ಟು ಅಪ್ಲೈ ಎ ಪ್ರೆಷರ್ ಒಂದ್ ಸ್ವಲ್ಪ ನೋಡ್ಕೊಂಡು, ಈಗ ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಪ್ರೆಷರ್ ಸೆಟ್ ಮಾಡ್ತಾರಲ್ಲಪ್ಪ, ಸೊ ಆ ರೀತಿ ಪ್ರೆಷರ್ ನ ಸೆಟ್ ಮಾಡ್ಕೊಂಡು ವಿ ಆರ್ ಗೋಯಿಂಗ್ ಟು ಸಕ್ ಇನ್ ಸಚ್ ಎ ವೇ ದಟ್ ಫಾರ್ ಓನ್ಲಿ ಆಂಥರ್ಸ್ ಆರ್ ಗೋಯಿಂಗ್ ಟು ಬಿ ರಿಮೂವ್ಡ್. ಅಂದ್ರೆ ನಾವು ಕೊಡ್ತಕ್ಕಂಥ ಪ್ರೆಷರ್ ತುಂಬಾ ಜೋರಾಗಿರ್ಬಾರ್ದು ಟು ಸಕ್. ಓಕೆ, ಇಟ್ ಶುಡ್ ಬಿ ಲೈಟ್ ಎನಫ್ ಇನ್ ಸಚ್ ಎ ವೇ ದಟ್ ಓನ್ಲಿ ಆಂಥರ್ಸ್ ಆರ್ ರಿಮೂವ್. ಬರೀ ಆಂಥರ್ಸ್ ಮಾತ್ರ ಬರಬೇಕು, ಬೇರೆ ಯಾವ ಪಾರ್ಟ್ಸ್ ಅದರಿಂದ ಹೊರಗಡೆಗೆ ಬರಬಾರ್ದು. ಓಕೆ, ದಟ್ ಈಸ್ ವಾಟ್ ದಿ ಇಂಟೆನ್ಷನ್ ಆಫ್ ಸಕ್ಷನ್ ಮೆಥಡ್. ಓಕೆ, ಇವೆಲ್ಲ ಸ್ವಲ್ಪ ಕಷ್ಟದ ಮೆಥಡ್ಸ್ ಏನೆ. ನೆಕ್ಸ್ಟ್ ವಿ ಹ್ಯಾವ್ another case which is in general we can induce, or there are some crop plants which is going to have only male sterile plants. ಓಕೆ, ಕೆಲವೆಲ್ಲವೂ ಕೂಡ ಫಿಮೇಲ್ ಫ್ಲವರ್ ಇರುತ್ತೆ, ಫಿಮೇಲ್ ಪಾರ್ಟ್ ಕರೆಕ್ಟ್ ಆಗಿರುತ್ತೆ, ಮೇಲ್ ಪಾರ್ಟ್ ಏನಾಗ್ಬಿಟ್ಟಿರುತ್ತೆ, ಇಟ್ ವುಡ್ ಹ್ಯಾವ್ ಬಿಕಮ್ ಸ್ಟರೈಲ್ ಆರ್ ದೇರ್ ಇಸ್ ನೋ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ. ಅಂದ್ರೆ ಪೋಲನ್ ಗ್ರೈನ್ ಯಾವಾಗೋ ರಿಲೀಸ್ ಆಗುತ್ತೆ, ಕಾರ್ಪೆಲ್ ಯಾವಾಗೋ ಡೆವಲಪ್ ಆಗುತ್ತೆ, ಉಲ್ಟಾ ಆಗ್ಬೋದು. ಫಸ್ಟ್ ಕಾರ್ಪೆಲ್ ಎಲ್ಲ ಡೆವಲಪ್ ಆಗಿ ಪೋಲನ್ ಗ್ರೈನ್ಸ್ ನಿಧಾನಕ್ಕೆ ಆಗ್ಬೋದು. ಓಕೆ, ಸೊ ದಟ್ ಕೇಸಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೇಲ್ ಸ್ಟೆರಿಲಿಟಿ ಆರ್ ಸೆಲ್ಫ್ ಇನ್ಕಂಪ್ಯಾಟಬಿಲಿಟಿ ಮೆಥಡ್. ಸೊ ಸಿಮಿಲರ್ಲಿ ವಿ ಆರ್ ಆಲ್ಸೋ ಗೋಯಿಂಗ್ ಟು ಯೂಸ್ ಸಮ್ ಕೆಮಿಕಲ್ಸ್. ಈಗ ಸಿಗ್ತಾ ಇದೆ ಅನ್ಸುತ್ತೆ, ಓಕೆ, ಇನ್ ಪೆಸ್ಟಿಸೈಡ್ ಶಾಪ್ಸ್ ವೇರ್ some chemicals, okay, can be sprayed before flowering. ಹೂವು ಬಿಡ್ಲಿಕ್ಕೆ ಮುಂಚೆನೆ ನಾವು ಈ ಕೆಮಿಕಲ್ ಗೆಮೆಟೋಸೈಡ್ಸ್ ಅಂತ. ಗೆಮೆಟೋಸೈಡ್ಸ್ ಅಂದ್ರೆ ಗ್ಯಾಮೆಟ್ಸ್ ನ ಸಾಯಿಸಂತದ್ದು. ಓಕೆ, ಗ್ಯಾಮೆಟ್ ಕಿಲ್ಲಿಂಗ್, ಸೈಡ್ ಅಂತಂದ್ರೆ ಇಟ್ ಇಸ್ ಟು ಕಿಲ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಸ್ಪ್ರೇ ದೋಸ್ ಕೆಮಿಕಲ್ ಗೆಮೆಟೋಸೈಡ್ಸ್ ಬಿಫೋರ್ ಫ್ಲವರಿಂಗ್. ಹೂವು ಬಿಡ್ಲಿಕ್ಕೆ ಮುಂಚೆ ನಾವು ಈ ಕೆಮಿಕಲ್ ನ ಸ್ಪ್ರೇ ಮಾಡೋದ್ರಿಂದ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ ಫಿಮೇಲ್ ಪಾರ್ಟ್ ಬಟ್ ನಾಟ್ ದಿ
ಮೇಲ್ ಪಾರ್ಟ್, ಫಂಕ್ಷನಲ್ ಮೇಲ್ ಪಾರ್ಟ್ ಅದರಲ್ಲಿ ಇರೋದಿಲ್ಲ. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್. ದೀಸ್ ಆರ್ ಆಲ್ ಇಮ್ಯಾಸ್ಕುಲೇಷನ್ ಮೆಥಡ್ಸ್. ಇಮ್ಯಾಸ್ಕುಲೇಷನ್ ಅಲ್ಲಿ ಇಷ್ಟು ತರ ಮಾಡಬಹುದು. ಓಕೆ, ಹೈಬ್ರಿಡೈಸೇಷನ್ ಮಾಡ್ಬೇಕಾದ್ರೆ ಇವೆಲ್ಲವನ್ನು ಫಾಲೋ ಮಾಡಿದ್ರೆ ನಮಗೆ ಹೈಬ್ರಿಡ್ ಪ್ಲಾಂಟ್ ನ ಕೊಟ್ಟಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಆಸ್ ಐ ಟೋಲ್ಡ್ ಬ್ಯಾಗಿಂಗ್, ಬ್ಯಾಗ್ ಹಾಕೋದು ಅಂದ್ರೆ ಪಾಲಿನೇಷನ್ ಆಗ್ಲಿಕ್ಕೆ ಮುಂಚೆನೆ, ಬಿಕಾಸ್ ವಿ ಹ್ಯಾವ್ ಟು ಆಡ್ ಅವರ್ ಡಿಸೈರ್ಡ್ ಪೋಲಿಂಗ್ ಗ್ರೈನ್ಸ್ ಅಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಅದನ್ನ ಕವರ್ ಮಾಡ್ತೀವಿ. ಓಕೆ, ವಿಚ್ ಕ್ಯಾನ್ ಬಿ ಡನ್ ಬೈ ಯೂಸಿಂಗ್ ಪೇಪರ್ ಬ್ಯಾಗ್ಸ್, ಬಟರ್ ಪೇಪರ್ ಬ್ಯಾಗ್ಸ್, ಗ್ಲಾಸ್ ಐನ್ ಬ್ಯಾಗ್ಸ್, ಫೈನ್ ಕ್ಲಾತ್. ಓಕೆ, ಈ ತರ ಬೇರೆ ಬೇರೆ ಬ್ಯಾಗ್ಸ್ ಗಳಿಂದ ನಾವು ಅದನ್ನ ಕವರ್ ಮಾಡಿ ವಿ ಆರ್ ಗೋಯಿಂಗ್ ಟು ಟೈ ದಿ ಬೇಸ್ ಆಫ್ ದಟ್ ಕವರ್. ಓಕೆ, ವಿತ್ ದಿ ಹೆಲ್ಪ್ ಆಫ್ ಥ್ರೆಡ್, ವೈರ್ ಆರ್ ಇವನ್ ಪಿನ್ಸ್, ಸೇಫ್ಟಿ ಪಿನ್ ಅಥವಾ ಬಾಲ್ ಪಿನ್ಸ್ ಇವೆಲ್ಲವನ್ನು ಬಳಸ್ಕೊಂಡು ಕೆಳಗಡೆ ಬೇಸ್ ನ ನಾವು ಕವರ್ ಮಾಡ್ತೀವಿ ಅವ್ರ ಟೈಟ್ ಆಗಿ ಕಟ್ತೀವಿ. ಓಕೆ, so that is what bagging is. Okay, and with respect to tagging, as I told you, whatever the flowers which are emasculated, ಯಾವ್ದ್ರಲ್ಲಿ ನಾವು ಆಂಥರ್ಸ್ ನ ತೆಗ್ದಿದೀವೋ ಅಂತ ಪ್ಲಾಂಟ್ಸ್ ಗೆ ನಾವೇನ್ ಮಾಡಬೇಕು, ಟ್ಯಾಗ್ ಹಾಕೋದು. ಟ್ಯಾಗ್ ಹಾಕೋದು ಅಂತಂದ್ರೆ, ಸೊ ವಿ ಕ್ಯಾನ್ ಮೇಕ್ ಕಾರ್ಡ್ ಲೈಕ್ ಸ್ಟ್ರಕ್ಚರ್, ಚಿಕ್ಕ ಚಿಕ್ಕ ಕಾರ್ಡ್ಸ್ ಬರ್ತಾವಲ್ಲಪ್ಪ, ಸೊ ಆ ರೀತಿ ಸರ್ಕ್ಯುಲರ್ ಕಾರ್ಡ್ಸ್ ನ ಮಾಡಬಹುದು, ವಿಚ್ ಮೇ ಬಿ ಆಫ್ ದಿ ಸೆಂಟಿಮೀಟರ್ ಆಫ್ 3. ಓಕೆ, 3 ಸೆಂಟಿಮೀಟರ್ ಇರೋಷ್ಟು ಅಥವಾ we can even take rectangular cards, okay, which may be of size 3 into 2 centimeter. ಗೊತ್ತಾಗ್ತಾ ಇದೆಯೇನಪ್ಪ? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಟೈಡ್ ಅಟ್ ದಿ ಬೇಸ್ ಆಫ್ ಇನ್ಫ್ಲಾರೆಸೆನ್ಸ್ ಆರ್ ಫ್ಲವರ್. ಫ್ಲವರ್ ನ ಬೇಸ್ ಅಲ್ಲಿ ಅಥವಾ ಇನ್ಫ್ಲಾರೆಸೆನ್ಸ್ ಬೇಸ್ ಅಲ್ಲಿ ಈ ಟ್ಯಾಗ್ ನ ನಾವು ಕಟ್ ಬಿಡೋದು ವಿತ್ ಹೆಲ್ಪ್ ಆಫ್ ಥ್ರೆಡ್. ಓಕೆ, ದಾರದಿಂದ ನಾವು ಅದನ್ನ ಕಾರ್ಡ್ ನ ಕಟ್ತೀವಿ. ಆ ಕಾರ್ಡ್ ಅಲ್ಲಿ ಏನೇನ್ ಇನ್ಫಾರ್ಮೇಶನ್ ಇರ್ಬೇಕು ಅಂತಂದ್ರೆ, ನಂಬರ್ ರೆಫರಿಂಗ್ ಟು ದಿ ಫೀಲ್ಡ್ ರೆಕಾರ್ಡ್, ಅಂದ್ರೆ ಆ ಪ್ಲಾಂಟ್ ನಂಬರ್ ಎಷ್ಟು, ಒಂದನೇದ ಮಾಡ್ತಾ ಇರೋದು ನಾವು ಕ್ರಾಸಿಂಗು, ಪಾಲಿನೇಷನ್ ಫರ್ಟಿಲೈಸೇಷನ್, ಅಥವಾ ಎರಡನೇದ ಮೂರನೇದ. ಸೊ ವಿ ಶುಡ್ ಬಿ ಅವೇರ್ ಆಫ್ ದಟ್ ನಂಬರ್. ಓಕೆ, ಸೊ ವಿಲ್ ಬಿ ರೈಟಿಂಗ್ ದಿ ನಂಬರ್ ಆನ್ ದಟ್ ಕಾರ್ಡ್. ಒಂದನೇ ಗಿಡನ, ಎರಡನೇ ಗಿಡನ, ಮೂರನೇ ಗಿಡನ ಅಂತ ನಂಬರ್ ಬರಿತೀವಿ. ವೆನ್ ವಿ ಹ್ಯಾವ್ ಡನ್ ದಿಸ್ ಇಮ್ಯಾಸ್ಕುಲೇಷನ್, ಓಕೆ, ವಿ ಹ್ಯಾವ್ ಟು ರೈಟ್ ಯಾವತ್ತು ಮಾಡಿದ್ದು, ಮತ್ತೆ ಕ್ರಾಸಿಂಗ್, ಅದಕ್ಕೆ ಆ ಪೋಲನ್ ಗ್ರೈನ್ಸ್ ನ ಸ್ಟಿಗ್ಮಾ ಮೇಲೆ ಡಸ್ಟ್ ಮಾಡಿದ್ ಯಾವತ್ತು, ಗೊತ್ತಾಯ್ತಾ? ಸೊ ದಟ್ ಈಸ್ ವಾಟ್. ಅಂಡ್ ವಿ ಹ್ಯಾವ್ ಅನದರ್ ಥಿಂಗ್ where you have to mention which is the female plant, which is the male plant. ಈಗ ಯಾವ್ದ್ರಲ್ಲಿ ನಾವು ಇಮ್ಯಾಸ್ಕುಲೇಷನ್ ಮಾಡಿರ್ತೀವೋ ಅದು ಫೀಮೇಲ್ ಪ್ಲಾಂಟ್ ಆಗುತ್ತೆ. ಓಕೆ, ವಿಚ್ ಕ್ಯಾನ್ ಬಿ ಇಂಡಿಕೇಟೆಡ್ ಆಸ್ ಕ್ರಾಸ್ ಸೈನ್. ಓಕೆ, ಇಂಟು ನೇಮ್ ಆಫ್ ದಿ, ಅಂದ್ರೆ ಫೀಮೇಲ್ ಪ್ಲಾಂಟ್ ಅಂದ್ರೆ ಯು ಕ್ಯಾನ್ ರೈಟ್ ಪ್ಲಸ್ ಸರ್ಕಲ್ ಮೇಲೆ ಹಾಕ್ತಿರಲ್ಲ ಸಿಂಬಲ್, ಅದು ಇಂಟು ಮೇಲ್ ಪ್ಲಾಂಟ್, ಆರೋ ಮಾರ್ಕ್, ಸರ್ಕಲ್ ಅಂಡ್ ಆರೋ ಮಾರ್ಕ್. ಸೊ ದಟ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ರೈಟ್ ಆನ್ ದಿ ಟ್ಯಾಗ್. ಸೊ ದಿಸ್ ಇಸ್ ಅಬೌಟ್ ದಿ ಟ್ಯಾಗಿಂಗ್ ಪ್ರೋಸೆಸ್. ನೆಕ್ಸ್ಟ್ ಕ್ರಾಸಿಂಗ್ ಹೇಗ್ ಮಾಡೋಂಥದ್ದು ಅಂದ್ರೆ, ಪೋಲನ್ ಗ್ರೈನ್ಸ್ ನ ಹೇಗೆ ತಗೊಂಡ್ಬರೋದು. ಸೊ ವಿಚ್ ಕ್ಯಾನ್ ಬಿ ಡನ್ ವಿತ್ ದಿ ಹೆಲ್ಪ್ ಆಫ್ ಕ್ಯಾಮಲ್ ಹೇರ್ ಬ್ರಷ್, ಫೈನ್ ಕ್ಯಾಮಲ್ ಹೇರ್ ಬ್ರಷ್, ಪೈನ್ ಬ್ರಷ್ ಬರುತ್ತಲ್ವೇನಪ್ಪ, ಅದರಲ್ಲಿ ಯಾವ ಡಿಸೈರ್ಡ್ ಪ್ಲಾಂಟ್ ಇರುತ್ತೋ ಅದರಲ್ಲಿ ಇರ್ತಕ್ಕಂಥ ಪೋಲನ್ ಗ್ರೈನ್ಸ್ ನ ಬ್ರಷ್ ಅಲ್ಲಿ ಎಲ್ಲವನ್ನು ಕೂಡ ಒಂದು ಪೆಟ್ರಿ ಪ್ಲೇಟ್ ಹಾಕೊಳ್ಳುವಂಥದ್ದು, ಅಥವಾ ಇಟ್ ಕ್ಯಾನ್ ಬಿ ಇವನ್ ಟೇಕನ್ ಇನ್ ಎ ಪೇಪರ್ ಬ್ಯಾಗ್, ಯಾವ್ದೊಂದು ಬ್ಯಾಗ್ ಅಲ್ಲಿ ಸಣ್ಣ ಕವರ್ ಅಲ್ಲಿ ಪ್ಯಾಕೆಟ್ಸ್ ಅಲ್ಲಿ. ಸೊ ಈ ರೀತಿ ತಗೊಳ್ಳುವಂಥದ್ದು ವಿತ್ ದಿ ಹೆಲ್ಪ್ ಆಫ್ ಬ್ರಷ್. ಓಕೆ, ಸೊ ದಿಸ್ ಇಸ್ ಒನ್ ಕೇಸ್. ಅಂಡ್ ನೆಕ್ಸ್ಟ್ ಏನ್ ಮಾಡ್ತೀವಿ, ಪೆಟ್ರಿ ಪ್ಲೇಟ್ ಇರೋ ಪೋಲನ್ ಗ್ರೈನ್ಸ್ ಅಥವಾ ಆ ಕವರ್ ಅಲ್ಲಿ ಇರ್ತಕ್ಕಂಥ ಪೋಲನ್ ಗ್ರೈನ್ಸ್ ಹಂಗೆ ತಗೊಂಡೋಗಿ ನಮ್ಗೆ ಯಾವ ಪ್ಲಾಂಟ್ ಫೀಮೇಲ್ ಪ್ಲಾಂಟ್ ಅಂತ ಹೇಳಿರ್ತೀವೋ ಆ ಫೀಮೇಲ್ ಪ್ಲಾಂಟ್ ಮೇಲೆ ಅದೇ ಬ್ರಷ್ ಅಲ್ಲಿ ತಗೊಂಡು ಡಸ್ಟ್ ಮಾಡ್ತೀವಿ. ಅದ್ರ ಮೇಲೆ ಸ್ಟಿಗ್ಮಾ ಮೇಲೆ ಎಲ್ಲಾ ಪೋಲನ್ ಗ್ರೈನ್ಸ್ ನ ಹಾಕ್ತೀವಿ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ಡನ್ ಇನ್ ಕೇಸ್ ಆಫ್ ಕ್ರಾಸಿಂಗ್. ಓಕೆ, ವಿಚ್ ಕ್ಯಾನ್ ಬಿ ಡನ್ ಈವನ್ ವಿತ್ ಹೆಲ್ಪ್ ಆಫ್ ಪೇಪರ್ ಪೀಸ್, ಟೂತ್ ಪಿಕ್ ಆರ್ ಫೋರ್ಸೆಪ್ಸ್. ಗೊತ್ತಾಗ್ತಾ ಇದೆಯೇನಪ್ಪ? ಇದು ಒಂದು ಮೆಥಡ್. ಇನ್ನು ಕೆಲವು ಕ್ರಾಪ್ಸ್ ಅಲ್ಲಿ, ಕ್ರಾಪ್ ಪ್ಲಾಂಟ್ಸ್ ಇದಾವಲ್ವಾ, ಅದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಯಾವ ಪ್ಲಾಂಟ್ ಮೇಲ್ ಹಾಕ್ಬೇಕು, ಯಾವ್ದು ಪ್ಲಾಂಟ್ ಫೀಮೇಲ್ ಹಾಕ್ಬೇಕು, ಎರಡನ್ನೂ ಕೂಡ ಒಂದೇ ಕಡೆ ಒಂದೇ ಬ್ಯಾಗ್ ಹಾಕ್ಬಿಡ್ತಾರೆ, ಮೇಲ್ ಅಂಡ್ ಫೀಮೇಲ್. ಒಂದ್ರಲ್ಲಿ ಇಮ್ಯಾಸ್ಕುಲೇಷನ್ ಮಾಡಿರ್ತಾರೆ, ಇನ್ನೊಂದ್ರಲ್ಲಿ ಪೋಲನ್ ಗ್ರೈನ್ಸ್ ಬೇಕಿದೆ, ಎರಡೂ ಇನ್ಫ್ಲಾರೆನ್ಸ್ ಹತ್ರಕ್ಕೆ ತಗೊಂಡ್ಬಂದು ಬೆಂಡ್ ಮಾಡಿ ಒಂದು ಕವರ್ ಹಾಕಿ ಕಟ್ಬಿಡ್ತಾರೆ. ಸೊ ದಟ್ ಈಸ್ ವಾಟ್ ಈಸ್ ಡನ್ ಈವನ್ ಇನ್ ಅದರ್ ಕೇಸಸ್. ಸಮ್ ಕ್ರಾಪ್ ಪ್ಲಾಂಟ್ಸ್ ಅಲ್ಲಿ ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಒಂದು ನಾವೇ ಡಸ್ಟ್ ಮಾಡುವಂತದ್ದು ಸ್ವಲ್ಪ ಬ್ರಷ್. ಎರಡನೇ ಕೇಸ್ ಏನಿದೆ, ಎರಡು ಮೇಲ್ ಫ್ಲವರ್ ಫೀಮೇಲ್ ಫ್ಲವರ್ ಎರಡನ್ನೂ ಕೂಡ ಒಂದೇ ಇನ್ಫ್ಲಾರೆಸೆನ್ಸ್ ಅಲ್ಲಿ ಇಡೋ ತರ ನೋಡ್ಕೊಳ್ಳುವಂಥದ್ದು. ಸೊ ದಟ್ ಈಸ್ ವಾಟ್ ದಿಸ್ ಕ್ರಾಸಿಂಗ್ ಪ್ರೋಸೆಸ್ ಈಸ್. ಓಕೆ, ನೆಕ್ಸ್ಟ್ ಕ್ರಾಸಿಂಗ್ ಆಯ್ತಂತ ಅನ್ಕೊಳ್ಳಿ. ಸೊ ಕ್ರಾಸಿಂಗ್ ಇಸ್ ಕಂಪ್ಲೀಟೆಡ್. ನೌ ಪಾಲಿನೇಷನ್ ಇಸ್ ಕಂಪ್ಲೀಟೆಡ್, ಫರ್ಟಿಲೈಸೇಷನ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟೆಡ್. ಫರ್ಟಿಲೈಸೇಷನ್ ಆದ ತಕ್ಷಣ ನಮ್ಗೆ ovary becomes fruit, ovule becomes seed. Okay, now seeds are ready. We go for harvesting, ಅಂದ್ರೆ ಕಟಾವ್ ಮಾಡೋದು. ಕಟಾವ್ ಮಾಡಿ ಎಲ್ಲವನ್ನು ಕೂಡ ಸ್ಟೋರ್ ಮಾಡ್ತೀವಿ. Those seeds are going to be stored properly with proper labeling.
ಇದು ಯಾವ ಪ್ಲಾಂಟ್ದು, ಯಾವ ಹೈಬ್ರಿಡ್ ಇದು, ಎಷ್ಟನೇ ಜನರೇಷನ್ದು ಎಲ್ಲವನ್ನು ಕೂಡ ಡೀಟೇಲ್ ಆಗಿ ಟ್ಯಾಗ್ ನ ರಿಟೈನ್ ಮಾಡ್ಕೊಂಡು ಬರಿಬೇಕಾಗುತ್ತೆ. ಬಾಟಲ್ಸ್ ಅಲ್ಲಿ ಅಥವಾ ಸಮ್ ಟ್ರೇಸ್ ಅಲ್ಲಿ ಅವರು ಸೀಡ್ಸ್ ಎಲ್ಲವನ್ನು ಕೂಡ ಸ್ಟೋರ್ ಮಾಡ್ತಾರೆ. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಬಿ ಡನ್ ಇನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಎಸ್ಪೆಷಲಿ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಇವೆಲ್ಲವನ್ನು ಕೂಡ ಮಾಡ್ತಾರೆ. ಪ್ಲಾಂಟ್ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ ನ ಮಾಡಲೇಬೇಕಾಗುತ್ತೆ. ಓಕೆ, so that is one thing. After getting these seeds, so what we will do is we are going to store ಅಂದ್ರೆ ಸೀಸನ್ ಗೆ ಕಾಯ್ತೀವಿ, ನೆಕ್ಸ್ಟ್ ಸೀಸನ್ ಬರೋ ತನಕ. We'll wait until next season. Once the season comes, favorable season comes, then we are going to sow those seeds. ಅವೆಲ್ಲ ಸೀಡ್ಸ್ ಏನ್ ಮಾಡ್ತೀವಿ, ಸಪರೇಟ್ ಆಗಿ ಸೋ ಮಾಡ್ತೀವಿ. ಆ ಪ್ಲಾಟ್ ನಮ್ಗೆ ಗೊತ್ತಿರ್ಬೇಕು, ಯಾವದ್ದು ಜನರೇಷನ್ ಯಾವ ತರ ಸೀಡ್ಸ್ ನಾವು ಸೋ ಮಾಡ್ತಾ ಇದೀವಿ ಅಂತ ಎಲ್ಲವನ್ನು ಕೂಡ ರೆಕಾರ್ಡ್ ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ನಾವು the plants of F1 generation are nothing but the progenies of cross seeds and there are 4 are hybrids. ಈಗ ಬಂದಿರತಕ್ಕಂತ ಗಿಡ ಏನಿದೆ ಇದರಲ್ಲಿ 2 ಕ್ಯಾರೆಕ್ಟರ್ ಇರುತ್ತೆ ಬೇರೆ ಬೇರೆದ್ದು ಅಲ್ವಾ. ನಾವು ಬೇರೆ ಬೇರೆ ಒಂದು ಗಿಡದಿಂದ ಪೋಲನ್ ಗ್ರೈನ್ ತಗೊಂಡ್ವಿ, ಇನ್ನೊಂದರಿಂದ ಓವರಿ ತಗೊಂಡ್ವಿ. Now we have cross, different one. So this is what we call as hybrids. Okay, hybrid ನಮಗೆ ಸಿಕ್ತು ಬೇರೆ ಬೇರೆ ಪ್ಲಾಂಟ್ ಇಂದ ಮಾಡಿರ್ತಕ್ಕಂಥದ್ದು. So this is about the procedure of hybridization. Okay, next I'll just tell one thing. I already discussed about this, but you remember this because they may ask in examination. ಇದು ಕೇಳಬಹುದು ನಿಮ್ಗೆ. Okay, interspecific hybridization ನಿಮ್ಗೆಲ್ಲ ಗೊತ್ತು, that is a cross between two different species, and we have intergeneric hybridization where a cross between two genus is done. Okay, ಇಲ್ಲಿ interspecific hybridization ಅಲ್ಲಿ ಪೇರೆಂಟ್ಸ್ ಯಾರು ಇರ್ತಾರೆ ಅಂತಂದ್ರೆ two different species which belong to same genus. ಒಂದೇ ಜೀನಸ್ ಅಲ್ಲಿ ಇರ್ತಕ್ಕಂತ 2 ಡಿಫರೆಂಟ್ ಸ್ಪೀಶೀಸ್ ಗಳ ಮಧ್ಯೆ ಕ್ರಾಸಿಂಗ್ ಮಾಡೋಂಥದ್ನ ಇಂಟರ್ ಸ್ಪೆಸಿಫಿಕ್ ಅಂತ ಕರಿತೀವಿ. ಇನ್ ಕೇಸ್ ಆಫ್ ಇಂಟರ್ಜೆನರಿಕ್ ಹೈಬ್ರಿಡೈಸೇಷನ್ ವಿ ಆರ್ ಗೋಯಿಂಗ್ ಟು ಕ್ರಾಸ್ ಬಿಟ್ವೀನ್ 2 ಜನರಾ ವಿಚ್ ಬಿಲಾಂಗ್ ಟು ಸೇಮ್ ಫ್ಯಾಮಿಲಿ. ಅಂದ್ರೆ 2 ಬೇರೆ ಬೇರೆ ಜನರಗಳನ್ನ ತಗೊಂಡು ಕ್ರಾಸ್ ಮಾಡ್ತೀವಿ, ಒಂದೇ ಫ್ಯಾಮಿಲಿಯಲ್ಲಿ ಬರ್ತಕ್ಕಂಥದ್ದು. ಓಕೆ, ಸೊ ದಟ್ ಈಸ್ ವಾಟ್ ದಿ ಫಸ್ಟ್ ಪಾಯಿಂಟ್ ಇಸ್. ವಿತ್ ರೆಸ್ಪೆಕ್ಟ್ ಟು ಫರ್ಟಿಲಿಟಿ ಆಸ್ಪೆಕ್ಟ್ ವಿಚ್ ಐ ಆಲ್ರೆಡಿ ಮೆನ್ಷನ್, ಇನ್ ಕೇಸ್ ಆಫ್ ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ 2 ಡಿಫರೆಂಟ್ ಸ್ಪೀಶೀಸ್ ಇಂದ ಕ್ರಾಸ್ ಮಾಡಿದಾಗ ನಮಗೆ ಫರ್ಟೈಲ್ ಸೀಡ್ಸ್ ಬರ್ಬೋದು, ಅಥವಾ we may also get sterile seeds also. Okay, so that is what in case of interspecific hybridization, whereas in case of intergeneric hybridization always the seeds will be sterile. ಯಾವತ್ತಿಗೂ ಕೂಡ ನಮ್ಮ intergeneric hybridization ಅಲ್ಲಿ ನಮಗೆ sterile seeds ಸಿಗುವಂತದ್ದು. Okay, so that is what with respect to fertility of interspecific and intergeneric hybridization. Next, seed setting. Okay, seed setting ಅಂದ್ರೆ ಸೀಡ್ ಆಗುವಂತದ್ದು, ಕರೆಕ್ಟ್ ಆಗಿ ಸೀಡ್ ಆಗುವಂತದ್ದು ಏನಿದೆ ಅದು ಇಂಟರ್ ಸ್ಪೆಸಿಫಿಕ್ ಕ್ರಾಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಗುತ್ತೆ ಕಂಪೇರ್ಡ್ ಟು ಇಂಟರ್ಜೆನರಿಕ್ ಕ್ರಾಸಸ್, ಬಟ್ ನಾಟ್ ಕಂಪೇರ್ಡ್ ವಿತ್ ದಿ ನಾರ್ಮಲ್ ಕ್ರಾಸ್ ಅಲ್ಲಿ ಆಗುತ್ತಲ್ಲಪ್ಪ ವಿತ್ ಇನ್ ದಿ ಸ್ಪೀಶೀಸ್. ಸೊ ಆ ತರದ್ರಲ್ಲಿ ಅದು ಕಂಪೇರ್ ಮಾಡಿದ್ರೆ ದಿಸ್ ಒನ್ ಇಸ್ ಲೆಸ್. ಸೀಡ್ ಚೆನ್ನಾಗಿ ಆಗುವಂತದ್ದು ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ಅಲ್ಲಿ ಇಂಟರ್ಜೆನರಿಕ್ ಹೈಬ್ರಿಡೈಸೇಷನ್ ಗಿಂತ ಚೆನ್ನಾಗುತ್ತೆ. ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ತುಂಬಾ ಕಡಿಮೆ, ವೆರಿ ವೆರಿ ಲೆಸ್. ಸೊ ದಿಸ್ ಇಸ್ ಥರ್ಡ್ ಪಾಯಿಂಟ್. ನೆಕ್ಸ್ಟ್ ವಿ ಹ್ಯಾವ್ ದಿ ಅಡ್ವಾಂಟೇಜ್. ಓಕೆ, ಯಾವ ರೀತಿಯಾಗಿ ನಾವು ಕ್ರಾಪ್ ಇಂಪ್ರೂವ್ಮೆಂಟ್ ಅಲ್ಲಿ ಇವುಗಳನ್ನ ಬಳಸ್ಕೊಳ್ಬಹುದು. ಸೊ ಇನ್ ಕ್ರಾಪ್ ಇಂಪ್ರೂವ್ಮೆಂಟ್ ದೇ ಆರ್ ಗೋಯಿಂಗ್ ಟು ಫೋಕಸ್ ಮೇಜರ್ಲಿ ಆನ್ ಇಂಟರ್ ಸ್ಪೆಸಿಫಿಕ್ ಕ್ರಾಸಸ್ ಓನ್ಲಿ, ಬಟ್ ನಾಟ್ ಇಂಟರ್ಜೆನರಿಕ್ ಕ್ರಾಸಸ್ ಆರ್ ಇಂಟರ್ಜೆನರಿಕ್ ಹೈಬ್ರಿಡೈಸೇಷನ್. ಇಂಟರ್ಜೆನರಿಕ್ ಅವರು ಪ್ರಿಫರೆನ್ಸ್ ಕೊಡೋದಿಲ್ಲ, ಇಂಟರ್ ಸ್ಪೆಸಿಫಿಕ್ ಲಾಸ್ಟ್ ಮಾಡ್ತಾರೆ, ಯಾಕಂದ್ರೆ ಅಷ್ಟಕ್ಕೆ ನಮಗೆ ಬೆಸ್ಟ್ ರಿಸಲ್ಟ್ಸ್ ಬರುವಂತದ್ದು. ಇಂಟರ್ಜೆನರಿಕ್ ಇಂಟರ್ ಫ್ಯಾಮಿಲಿ ಮಾಡಿದ್ರು ಕೂಡ ನಮಗೆ ರಿಸಲ್ಟ್ಸ್ ಬರೋದಿಲ್ಲ. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್, with respect to hybrid varieties, with respect to release of hybrid varieties, so we can release or they have already released. ನಮ್ಗೆ ಸಿಗ್ತಾ ಇರ್ತಕ್ಕಂಥ ಹೈಬ್ರಿಡ್ಸ್ ಎಷ್ಟೋ ಕೂಡ ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡ್ಸ್. ಓಕೆ, ಇದು ಈಸಿಯಾಗಿ ನಮಗೆ ಸಿಗುತ್ತೆ ಇನ್ ಸಮ್ ಕ್ರಾಪ್ ಪ್ಲಾಂಟ್ಸ್, ವೆರಾಸ್ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ಟು ಗೆಟ್ interspecific hybrid varieties from intergeneric hybridization. Okay, so now we have last point where evolution of new crops. ಹೊಸ ಕ್ರಾಪ್ಸ್, ಹೊಸ ಬೆಳೆ ಕೊಡ್ತಕ್ಕಂತ ಯಾವ್ದಾದ್ರು ಗಿಡ ಬರುತ್ತಾ? ಓಕೆ, it is not possible in case of interspecific hybridization, but so evolution of new species may be sometimes possible. Okay, ಆಗಲ್ಲ, ಬಟ್ ಆದ್ರೂ ಚಾನ್ಸಸ್ ಇದೆ, ಒಂದ್ ಸ್ವಲ್ಪ ಚೂರು ಆಗ್ಬಹುದು, ನ್ಯೂ ಸ್ಪೀಶೀಸ್ ಬರ್ಬೋದು. ಓಕೆ, ಅಂಡ್ ಇನ್ ಕೇಸ್ ಆಫ್ ಇಂಟರ್ಜೆನರಿಕ್ ಕ್ರಾಸಸ್ ದೇರ್ ಆರ್ ಪಾಸಿಬಿಲಿಟೀಸ್ ಫಾರ್ obtaining new crops, especially they have done in case of genus Reticale. Okay, so these are some of the differences what you have to remember. You may get a question in examination about this.
ಸೊ ದಿಸ್ ಕಂಪ್ಲೀಟ್ಸ್ ಹೈಬ್ರಿಡೈಸೇಷನ್. ಅಷ್ಟು ಅಲ್ಲಿಗೆ ಹೈಬ್ರಿಡೈಸೇಷನ್ ಕತೆ ಮುಗೀತು. ಗೊತ್ತಾಯ್ತೇನಪ್ಪ? ಹೈಬ್ರಿಡೈಸೇಷನ್ ಅಲ್ಲಿ ಡೆಫಿನೇಷನ್ ಗೊತ್ತಿರಬೇಕು, ಸ್ಟೆಪ್ಸ್ ಗೊತ್ತಿರಬೇಕು, ಏನ್ ಮಾಡ್ತಾರೆ ಹೈಬ್ರಿಡೈಸೇಷನ್. ಓಕೆ, ಅಂಡ್ ವಿ ಹ್ಯಾವ್ ಸ್ಟಡಿಡ್ ರಿಗಾರ್ಡಿಂಗ್ ಆಲ್ ದೀಸ್ ಥಿಂಗ್ಸ್. ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಟೈಪ್ಸ್ ಬಗ್ಗೆ ಹೇಳಿದೀನಿ, ಅಬ್ಜೆಕ್ಟಿವ್ಸ್ ಬಗ್ಗೆನೂ ಹೇಳಿದೀವಿ. ಅಬ್ಜೆಕ್ಟಿವ್ಸ್ ಕೂಡ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ germplasm conservation or maintenance of germplasm. Germplasm na hege maintain ಮಾಡೋದು. Before going to that, let us know about the definition of germplasm. Germplasm ಅಂತಂದ್ರೆ ಏನು? Okay, it is the hereditary material, like the total amount of gene within a single species, which is going to be transmitted from their parents to their offspring through this gametes. ಓಕೆ, ಗ್ಯಾಮಿಟ್ಸ್ ನ ಮುಖಾಂತರ ಪಾಸ್ ಆಗುವಂತ ಟೋಟಲ್ ನಂಬರ್ ಆಫ್ ಜೀನ್ಸ್ ಏನಿದೆ ಅಥವಾ ಹೆರಿಡಿಟರಿ ಮೆಟೀರಿಯಲ್ ಏನಿದೆ ಅದನ್ನ ವಿ ಕಾಲ್ ಇಟ್ ಆಸ್ germplasm. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ವಾಟ್ ಆಲ್ರೆಡಿ ಇಟ್ ಈಸ್ ಬಿನ್ ಡನ್ ಇನ್ ಆಲ್ ಕಂಟ್ರೀಸ್. ಎಲ್ಲ ಕಂಟ್ರೀಸ್ ಅಲ್ಲೂ ಕೂಡ ಈ ತರ germplasm ಕನ್ಸರ್ವೇಷನ್ ನಡೀತಾ ಇದೆ. ಓಕೆ, ಸೊ ದಿಸ್ germplasm ಕನ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ಲಾಂಟ್ ಬ್ರೀಡರ್ಸ್. ಪ್ಲಾಂಟ್ ಬ್ರೀಡರ್ಸ್ ಗಂತೂ ತುಂಬಾ ಬೇಕಾಗಿರ್ತಕ್ಕಂತ ಒಂದು ಅಂಶ. ಯಾಕೆ ಮಾಡಬೇಕು? ಬಿಕಾಸ್ ದೇ ಆರ್ ಗೋಯಿಂಗ್ ಟು ಡೆವಲಪ್ ವೇರಿಯಸ್ ಕ್ರಾಪ್ಸ್. ಬೇರೆ ಬೇರೆ ಬೆಳೆಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ಈ germplasm ಕನ್ಸರ್ವೇಷನ್ ತುಂಬಾ ಮುಖ್ಯವಾದ ಅಂಶ. ಓಕೆ, ಸೊ ವೆನ್ ದಿಸ್ germplasm ಕನ್ಸರ್ವೇಷನ್ ವುಡ್ ಹ್ಯಾವ್ ಬಿನ್ ಸ್ಟಾರ್ಟೆಡ್, ಹೇಗಾಯ್ತು, ಯಾವಾಗ ಶುರು ಆಯ್ತು ಅಂತಂದ್ರೆ, ಆಸ್ ಐ ಟೋಲ್ಡ್ ಯು ದಟ್ ಏನ್ಷಿಯಂಟ್ ಮ್ಯಾನ್, ಓಕೆ, who started to move from one place to another and he tried to cultivate various plants, and later not only that, he also started collecting seeds of those plants and cultivating in various other areas. ಓಕೆ, ಆ ಕಾಲದಿಂದನೂ ಕೂಡ ಸೀಡ್ಸ್ ಏನಿದೆ ಅವನ್ನ ಕಲೆಕ್ಟ್ ಮಾಡಿ ಎತ್ತಿಟ್ಕೊಂಡು ಅವ್ರು ಹೋಗಿದ್ ಕಡೆಗೆ ಅವ್ರನ್ನ ಬಿತ್ತನೆ ಮಾಡ್ಕೊಂಡು ದೆನ್ ದೇ ವುಡ್ ಹ್ಯಾವ್ ಗಾಟ್ ದಿ yield. ಓಕೆ, ಸೊ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟಾರ್ಟ್ ಆಫ್ germplasm. ಓಕೆ, ಇದರ ಉದ್ದೇಶ, ದಿ ಮೇನ್ ಆಬ್ಜೆಕ್ಟಿವ್ ಆಫ್ ದಿಸ್ germplasm ಮೇಂಟೆನೆನ್ಸ್ ಆಫ್ germplasm ಈಸ್ ಟು ಪ್ರಿಸರ್ವ್ ದಿ ಜೆನೆಟಿಕ್ ಡೈವರ್ಸಿಟಿ. ತುಂಬಾ ಬೇರೆ ಬೇರೆ ತರ ಇರ್ತಕ್ಕಂಥ ಜೀನ್ಸ್ ಎಲ್ಲವನ್ನು ಕೂಡ ಕಾಪಾಡ್ಕೊಳ್ಳೋದು. ಅಂದ್ರೆ ಬೇರೆ ಬೇರೆ ಜೀನ್ಸ್ ಆಫ್ ಎ ಸಿಂಗಲ್ ಪ್ಲಾಂಟ್, ಒಂದೇ ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಜೀನ್ಗಳನ್ನೆಲ್ಲವನ್ನು ಕೂಡ ಕನ್ಸರ್ವ್ ಮಾಡ್ಕೊಳ್ಳೋದೇನಿದೆ, ದಟ್ ಈಸ್ ಫಾರ್ ಫ್ಯೂಚರ್ ಯೂಸ್, ಎಸ್ಪೆಷಲಿ ಫಾರ್ ಫ್ಯೂಚರ್ ಯೂಸ್. ಯಾವಾಗ ಬೇಕೋ ಬಳಸ್ಕೊಳ್ಳೋ ರೀತಿಯಲ್ಲಿ ಎತ್ತಿರ್ತಕ್ಕಂಥದ್ದು ಏನಿದೆ, ಸೊ ಅಂತದನ್ನ ವಿ ಕಾಲ್ ಇಟ್ ಆಸ್ germplasm conservation. ಓಕೆ, ಸೊ ದಟ್ ಈಸ್ ವಾಟ್. ಆರ್ ಎಲ್ಸ್ ಇಫ್ ವಿ ಡೋಂಟ್ ಡೂ ದಿಸ್, ಇದನ್ನ ನಾವು ಮಾಡಿಲ್ಲ ಅಂತಂದ್ರೆ ನಮಗೆ ತುಂಬಾ ಒಳ್ಳೆ ಕ್ಯಾರೆಕ್ಟರ್ಗಳಂತೂ ಹೊರಟೋಗ್ಬೋದು. ದೇರ್ ಆರ್ ಚಾನ್ಸಸ್ ದಟ್ ದಿ ಗುಡ್ ಕ್ಯಾರೆಕ್ಟರ್ಸ್ ಮೇ ಹ್ಯಾವ್ ಬೀನ್ gone extinct. So that is the reason why we have to focus or do this germplasm conservation. Okay, as I told you, so there is a international body. Okay, international body ಅಂತಂದ್ರೆ ಎಲ್ಲಾ ದೇಶದ ಕೆಲವು ಮೆಂಬರ್ಸ್ ಗುಂಪಾಗಿ ಒಂದು ಆರ್ಗನೈಸೇಷನ್ ನ ರೆಡಿ ಮಾಡಿದ್ದಾರೆ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್ global body can be called as International Board of Plant Genetic Resources, IBPGR. ಓಕೆ, NBPGR ಅಂತ ಕೂಡ ನಮ್ಮ ಇಂಡಿಯಾದಲ್ಲಿ ನ್ಯಾಷನಲ್ ಬೋರ್ಡ್ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್. ಸೊ ದಿಸ್ ಈಸ್ IBPGR, ದಟ್ ಈಸ್ ಇಂಟರ್ನ್ಯಾಷನಲ್ ಬೋರ್ಡ್ ಆಫ್ ಪ್ಲಾಂಟ್ ಜೆನೆಟಿಕ್ ರಿಸೋರ್ಸ್. ಓಕೆ, ಸೊ ದಿಸ್ ವಾಸ್ ಎಸ್ಟಾಬ್ಲಿಷ್ಡ್. ಈ ಗುಂಪನ್ನು ಏನಕ್ಕೆ ಮಾಡ್ತಾರೆ ಅಂತಂದ್ರೆ germplasm ಕನ್ಸರ್ವೇಷನ್ ಗೋಸ್ಕರನೇ ಇಟ್ಟಿದ್ದಾರೆ. ಓಕೆ, ಸೊ ದಿಸ್ what we have IBPGR group or team, it is going to help, or the main objective of this IBPGR is to maintain this germplasm properly, collect them first, conserve them and utilize whenever there is a need. Okay, first collect ಮಾಡೋಂಥದ್ದು, ಕಾಪಾಡೋಂಥದ್ದು, ಕನ್ಸರ್ವ್ ಮಾಡ್ತಕ್ಕಂಥದ್ದು, ಕೊನೆಗೆ ಯಾವಾಗ ಬೇಕೋ ಅವಾಗ ಬಳಕೆಗೆ ರಿಲೀಸ್ ಮಾಡ್ತಕ್ಕಂಥದ್ದು, ಕೊಡ್ತಕ್ಕಂಥದ್ದು. ಸೊ ದಿಸ್ ಈಸ್ ಅಬೌಟ್ ದಿ ಇಂಟ್ರಡಕ್ಷನ್ ಪಾರ್ಟ್ ಫಾರ್ ಮೇಂಟೆನೆನ್ಸ್ ಆಫ್ germplasm. ಸೊ ಯಾವ ರೀತಿ ನಾವು ಅದನ್ನ ಕಾಪಾಡ್ಕೊಳ್ಬಹುದು? Okay, we have two approaches. You may also get a question. So we have two approaches for maintaining this germplasm. So first one is in-situ conservation and the next one is ex-situ conservation. So you would have heard this. So in-situ conservation ಅಂತಂದ್ರೆ ಅದು ಇರ್ತಕ್ಕಂತ ಜಾಗದಲ್ಲಿ ಅದನ್ನ ಕಾಪಾಡ್ಕೊಳ್ಳೋದೇನಿದೆ ಅದನ್ನ in-situ conservation ಅಂತ ಕರಿತೀವಿ. ವೆರಾಸ್ ex-situ conservation ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇರ್ತಕ್ಕಂತ ಜಾಗದಲ್ಲಿ ಅದನ್ನ ಕಾಪಾಡೋದಿಲ್ಲ,
ಅದರ ಬದಲಾಗಿ ಅಲ್ಲಿಂದ ತಗೊಂಬಂದು ಬೇರೆ ಕಡೆ ನಾವು ಅದನ್ನ ಕಾಪಾಡ್ಕೊಳ್ತೀವಿ ಅಂತದ್ನ ವಿ ಕಾಲ್ ಇಟ್ ಆಸ್ Ex-Situ Conservation. Okay, it also been applied for maintenance of germplasm. Okay, so first one is under in situ conservation ಅಲ್ಲಿ ಏನಾಗುತ್ತೆ ಅಂತಂದ್ರೆ germplasm ಎಲ್ಲವೂ ಕೂಡ ನ್ಯಾಚುರಲ್ ಎನ್ವಿರಾನ್ಮೆಂಟ್ ಅದು ಬೆಳೆದಿರ್ತಕ್ಕಂಥ ಜಾಗದಲ್ಲಿ ಈಗ ನಮಗೆ ಎಷ್ಟೋ ರಿಸರ್ವ್ ಫಾರೆಸ್ಟ್ ಗಳಿದೆ ವೇರ್ ಮ್ಯಾನ್ ಎಂಟ್ರಿ ಇಸ್ ಪ್ರೊಹಿಬಿಟೆಡ್. ಓಕೆ, so in that reserve forest we are going to preserve or allow the plant to grow. Okay, and we are going to maintain that. ಅದೇನು ಅದರ ವಾತಾವರಣದಲ್ಲಿ ಅದನ್ನ ಕಾಪಾಡ್ಕೊಳ್ಳೋಂಥದ್ದೇನಿದೆ. ಓಕೆ, ದಟ್ ಈಸ್ ವಾಟ್ ಈಸ್ ಇನ್ ಸಿಟು ಕನ್ಸರ್ವೇಷನ್. ಬಯೋಸ್ಪಿಯರ್ ರಿಸರ್ವ್ಸ್ ಇದಾವೆ, ಎಸ್ಪೆಷಲಿ ದಿಸ್ ನ್ಯಾಷನಲ್ ಪಾರ್ಕ್ಸ್, ಜೀನ್ ಸ್ಯಾಂಚುರೀಸ್, ವೇರ್ ದಿ ಕನ್ಸರ್ವೇಷನ್ ಆಫ್ ಜರ್ಮ್ಪ್ಲಾಸಮ್ ಇಸ್ ಡನ್ ಇನ್ ದರ್ ನ್ಯಾಚುರಲ್ ಹ್ಯಾಬಿಟೇಟ್. ಇರೋ ಜಾಗದಲ್ಲಿ ಅವುಗಳನ್ನ ಕಾಪಾಡ್ಕೊಳ್ಳೋಂಥದ್ದು. ಓಕೆ, ಸೊ ದಿಸ್ ಅಪ್ಲೈಸ್ ಆರ್ ಇಟ್ ಈಸ್ ವೆರಿ ಗುಡ್ ಫಾರ್ ಇನ್ ಸಿಟು ಕನ್ಸರ್ವೇಷನ್. ಏನಕ್ಕೆ ಅಂತಂದ್ರೆ ಲ್ಯಾಂಡ್ ಪ್ಲಾಂಟ್ಸ್ ಇದಾವಲ್ಲಪ್ಪ, ಭೂಮಿ ಮೇಲೆ ಬೆಳೀತಾ ಇದೆಯಲ್ಲ ಅಂತ ಪ್ಲಾಂಟ್ಸು ನ್ಯಾಚುರಲ್ ಹ್ಯಾಬಿಟಾಟ್ ಇದ್ದಾಗ ಅದಕ್ಕೆ ಈ ರೀತಿಯಾಗಿ ಇನ್ಸಿಟು ಕನ್ಸರ್ವೇಷನ್ ಸಹಾಯ ಮಾಡುತ್ತೆ. ಓಕೆ, ನಾಟ್ ಓನ್ಲಿ ದಟ್, ಅಲಾಂಗ್ ವಿತ್ ದಟ್ ದೇರ್ ಮೇ ಬಿ ಇವನ್ ಪ್ರೆಸೆನ್ಸ್ ಆಫ್ ವೈಲ್ಡ್ ವೆರೈಟೀಸ್ ಆಫ್ ದೋಸ್ ಜೆನೆಟಿಕ್ ಡೈವರ್ಸಿಟಿ. ಓಕೆ, ಅದರದ್ದೇ ಆದ ಬೇರೆ ವೈಲ್ಡ್ ವೆರೈಟೀಸ್ ಕೂಡ ನಮ್ಗಲ್ಲಿ ಸಿಗ್ಬೋದು. ಓಕೆ, ಇನ್ ಕೇಸ್ ಆಫ್ ಇನ್ಸಿಟು ಕನ್ಸರ್ವೇಷನ್, ಹಿಯರ್ ಇಟ್ ಈಸ್ ದಿ ಮೋಸ್ಟ್ ಯೂಸ್ಡ್ ಹೈ ಪ್ರಿಯಾರಿಟಿ ಜರ್ಮ್ಪ್ಲಾಸಮ್ ಪ್ರಿಸರ್ವೇಷನ್ ಪ್ರೋಗ್ರಾಮ್. ತುಂಬಾ ಹೆಚ್ಚಾಗಿ ಬಳಸ್ತಕ್ಕಂಥ ಪ್ರಿಸರ್ವೇಷನ್ ಮೇಂಟೆನೆನ್ಸ್ ಆಫ್ ಜರ್ಮ್ಪ್ಲಾಸಮ್ ಟೆಕ್ನಿಕ್ ಅಂತಂದ್ರೆ ಇಟ್ ಈಸ್ ಇನ್ಸಿಟು ಕನ್ಸರ್ವೇಷನ್. ಅವುಗಳ ನ್ಯಾಚುರಲ್ ಹ್ಯಾಬಿಟಾಟ್ ಅಲ್ಲಿ ಅವುಗಳನ್ನ ಕಾಪಾಡ್ಕೊಳ್ಳುವಂಥದ್ದು. ಓಕೆ, ದಿ ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ಸ್ ಫಾರ್ ದಿಸ್ ಇನ್ಸಿಟು ಕನ್ಸರ್ವೇಷನ್ ಈಸ್ ದೇರ್ ಮೇ ಬಿ ಚಾನ್ಸಸ್ ಇನ್ ನೇಚರ್ ಅಲ್ಲಿ ಡ್ಯೂ ಟು ಫಾರೆಸ್ಟ್ ಫೈರ್ ಆಗಿರ್ಬೋದು, ಹೆವಿ ರೈನ್ ಫಾಲ್ ಆಗಿರ್ಬೋದು, ಅರ್ಥಕ್ವೇಕ್ ಆಗಿರ್ಬೋದು, ಡ್ಯೂ ಟು ವೇರಿಯಸ್ ನ್ಯಾಚುರಲ್ ಆಕ್ಟಿವಿಟೀಸ್. ಸೊ ವಿ ಮೇ ಸಮ್ಟೈಮ್ಸ್ ಲೂಸ್ ದೋಸ್ ಹೋಲ್ ಫಾರೆಸ್ಟ್ ಆರ್ ದೋಸ್ ಪ್ಲಾಂಟ್ಸ್. ಆ ಪ್ಲಾಂಟ್ಸ್ ಆಗಿರ್ಲಿ ಅಥವಾ ಪ್ಲಾಂಟ್ಸ್ ಇರ್ತಕ್ಕಂಥ ಕಾಡಾಗ್ಲಿ ಫುಲ್ ನಾಶ ಆಗ್ಬಿಡ್ಬೋದು. ಗೊತ್ತಾಯ್ತಾ? ನಾವು ಅಲ್ಲೇ ಆ ಜಾಗದಲ್ಲೇ ಕಾಪಾಡ್ತೀವಿ ಅನ್ನೋದಾದ್ರು. ಓಕೆ, ಸೆಕೆಂಡ್ ಕೇಸ್ ಈಸ್ ದಿ ಕಾಸ್ಟ್ ಫಾರ್ ಮೇಂಟೆನೆನ್ಸ್. ಈಗೇನೋ ಅಲ್ಲಿ ಕಾಡಲ್ಲಿ ಗಿಡಗಳು ಹಾಕ್ಬಿಟ್ಟಿದೀವಿ, ಮಳೆ ಒಂದ್ ಮಟ್ಟಕ್ಕೆ ನೋಡ್ಕೊಳುತ್ತೆ ಅಂತ ತಗೊಳ್ಳಿ, ಬಟ್ ಕಾಯಿಲೆಗಳು ಇರ್ತಾವಲ್ಲಪ್ಪ, ಟು ಅವಾಯ್ಡ್ ದೋಸ್ ಡಿಸೀಸ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಕೇರ್. ಓಕೆ, ಟು ಮೇಂಟೈನ್ ಆಲ್ ದಿಸ್ ಇನ್ಸಿಟು ಕನ್ಸರ್ವೇಷನ್ germplasm conservation or germplasm, we need to spend lot of money. So the cost or the expense is very high with respect to this in situ conservation. ತುಂಬಾ ಖರ್ಚಾಗುವಂತದ್ದಿದೆ. ಓಕೆ, ಸೊ ನೆಕ್ಸ್ಟ್ ಎಕ್ಸ್ ಸಿಟು ಕನ್ಸರ್ವೇಷನ್. ಇನ್ ಸಿಟುಗೆ ವಿರುದ್ಧ ಅಂದ್ರೆ ಇನ್ ಸಿಟು ಏನ್ ಮಾಡ್ತೀವಿ, ಅದರ ನ್ಯಾಚುರಲ್ ಹ್ಯಾಬಿಟಾಟ್ ಏನಿದೆ ಅದ್ ಇರ್ತಕ್ಕಂಥ ಜಾಗದಲ್ಲಿ ಅವುಗಳನ್ನ ಕಾಪಾಡ್ಕೊಳ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ ಸಿಟು ಕನ್ಸರ್ವೇಷನ್. ವೆರಾಸ್ ಎಕ್ಸಿಟು ಕನ್ಸರ್ವೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಅದು ಇರೋ ಜಾಗದಲ್ಲೇ ಇರ್ಲಿಕ್ಕೆ ಬಿಡೋದಿಲ್ಲ, ಅಲ್ಲಿಂದ ತಗೊಂಬಂದ್ಬಿಡ್ತೀವಿ. ತಗೊಂಬಂದು ನಾವು ಬೇರೆ ಜಾಗದಲ್ಲಿ ಕಾಪಾಡ್ಕೊಳ್ಳೋಂಥದ್ನ ಓಕೆ ವಿ ಕಾಲ್ ದಟ್ ಆಸ್ ಎಕ್ಸಿಟು ಕನ್ಸರ್ವೇಷನ್. ಅಲ್ಲಿದ್ದು ಅಲ್ಲೇ ಕಾಪಾಡೋದು ಇನ್ಸಿಟು, ಅಲ್ಲಿ ಕಾಪಾಡ್ದಿರಾ ಬೇರೆ ಕಡೆ ಕಳಿಸ್ಕೊಡೋಂಥದ್ದು ಏನಿದೆ ಅದನ್ನ ಎಕ್ಸಿಟು ಕನ್ಸರ್ವೇಷನ್ ಅಂತ ಕರಿತೀವಿ. ಓಕೆ, ಸೊ ವಿಚ್ ಕ್ಯಾನ್ ಬಿ ಡನ್. ಹೇಗ್ ಮಾಡ್ಬೋದು ಎಕ್ಸಿಟು ಕನ್ಸರ್ವೇಷನ್ ಅಂತಂದ್ರೆ ಇನ್ ದಿ ಫಾರ್ಮ್ ಆಫ್ ಸೀಡ್ಸ್. ಆಸ್ ಐ ಟೋಲ್ಡ್ ಯು, ಸೀಡ್ಸ್ ಎಲ್ಲವನ್ನು ಕೂಡ ಎತ್ತಿಡಬಹುದು ನಾವು. ನಮಗೆ ಬೇಕಾದಾಗ ಅವುಗಳನ್ನ ಮೊಳಕೆ ಬರ್ಸ್ಕೊಂಡು ಅಥವಾ ಗಿಡ ಬರ್ಸ್ಕೊಂಡು ಕಾಪಾಡ್ಕೊಳ್ಬಹುದು. ದಟ್ ಈಸ್ ಒನ್ ಥಿಂಗ್. ಅಂಡ್ ವಿ ಹ್ಯಾವ್ ದಿಸ್ ಇನ್ ವಿಟ್ರೋ ಕಲ್ಚರ್ಸ್, ಮೇಜರ್ಲಿ ಟಿಶ್ಯೂ ಕಲ್ಚರ್. ಟಿಶ್ಯೂ ಕಲ್ಚರ್ ಅಲ್ಲಿ ಕ್ಯಾಲಸ್, ಪ್ಲಾಂಟ್ ಸೆಲ್ಸ್, ಟಿಶ್ಯೂಸ್, ಆರ್ಗನ್ಸ್ ಇವೆಲ್ಲವನ್ನು ಕೂಡ ಮಲ್ಟಿಪ್ಲೈ ಮಾಡಿರ್ತಾರೆ. ಸೊ ಅಲ್ಲಿಂದನೂ ಕೂಡ ನಾವು ಎಕ್ಸಿಟು ಕನ್ಸರ್ವೇಷನ್ ನ ಕಾಪಾಡ್ಕೊಳ್ಬಹುದು. ಓಕೆ, ಅಂಡ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಇವನ್ ಕನ್ಸಿಡರ್ ಆಸ್ ಜೀನ್ ಬ್ಯಾಂಕ್ಸ್. ಜೀನ್ ನ ಕಾಪಾಡ್ಕೊಳ್ತಾ ಇರ್ತಕ್ಕಂಥ ಬ್ಯಾಂಕ್ ಗಳಿವು. ಅಂಡ್ this can be done for very longer duration also, long term storage under suitable conditions. Okay, so ಈ ರೀತಿ ಮಾಡಬೇಕಾಗುತ್ತೆ if you want to do ex-situ conservation. ಸೊ ಅದರಲ್ಲಿ ತುಂಬಾ ಮೆಥಡ್ಸ್ ಇದಾವೆ. ಓಕೆ, I'll tell one by one. So first, as I told you, seeds ಇಂದ ಹೇಗೆ ಮಾಡುವಂತದ್ದು. So they are going to protect these seeds, okay, so that they can also save space. Seeds ಇರೋದ್ರಿಂದ ಜಾಗ ಉಳಿತಾಯ ಸಾಕಷ್ಟು ಆಗುತ್ತೆ. and this is the ಮೋಸ್ಟ್ ಕಾಮನ್ ಅಂಡ್ ಕನ್ವೀನಿಯಂಟ್ ಮೆಥಡ್. ಆಗ್ಲಿಂದ ನಮ್ಮ ಹಳೆ ಕಾಲದಿಂದ ಕೂಡ ಈಗಲೂ ಕೂಡ ಸೀಡ್ಸ್ ನ ಕಾಪಾಡ್ಕೊಂಡು ಬಂದು ಎತ್ತಿಟ್ಕೊಂಡಿರ್ತಾರೆ. ಓಕೆ, ಮತ್ತೆ ಬೇಕಾದಾಗ ಅವನ್ನ ಬಳಸ್ಕೊಳ್ತಾರೆ. ದಿಸ್ ಇಸ್ ವಾಟ್ ದಿ ಇಂಪಾರ್ಟೆನ್ಸ್ ಆಫ್ germplasm ಇನ್ ದಿ ಫಾರ್ಮ್ ಆಫ್ ಸೀಡ್ಸ್ ಈಸ್. ಓಕೆ, ಅಂಡ್ ನಾಟ್ ಓನ್ಲಿ ದಟ್, ಸೀಡ್ಸ್ ಏನಿದಾವೆ ನಾವು ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಈಸಿಯಾಗಿ ಟ್ರಾನ್ಸ್ಪೋರ್ಟ್ ಮಾಡೋದು. ಗಿಡಗಳಿಗಿಂತ ಕಂಪೇರ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಟ್ರಾನ್ಸ್ಪೋರ್ಟ್ ಸೀಡ್ಸ್ ಫ್ರಮ್ ಒನ್ ಪ್ಲೇಸ್ ಟು another place. Okay, so this is all some of the things related to ex-situ conservation. Advantages also.
When you come for the disadvantage or ಲಿಮಿಟೇಷನ್ಸ್ ಏನು ಅಂತಂದ್ರೆ ಆ ಸೀಡ್ ಇದೆಯಲ್ವೇನಪ್ಪ, ಸೀಡ್ ನ ಫಲವತ್ತತೆ, ದಿ ವಯಬಿಲಿಟಿ ಆಫ್ ಎ ಸೀಡ್ ಮೇ ಬಿ ಲಾಸ್ಟ್ ಆರ್ ರೆಡ್ಯೂಸ್ಡ್. ತುಂಬಾ ಹೊತ್ತು ನಾವು ಸೀಡ್ಸ್ ಹಂಗೆ ಎಷ್ಟೋ ವರ್ಷಗಳ ಕಾಲ ಹಾಗೆ ಇಟ್ಬಿಟ್ರೆ ಅದ್ರ ಕೆಪಾಸಿಟಿ ಹೊಟ್ಟೋಗಿರ್ಬೋದು, ಕಡಿಮೆ ಆಗಿರ್ಬೋದು. ದಟ್ ಈಸ್ ವಾಟ್ ದಿ ಫಸ್ಟ್ ಲಿಮಿಟೇಷನ್ ಇಸ್. ಸೆಕೆಂಡ್ ಈಸ್ these seeds what we have stored may have infection of pathogen like microbes, fungus. ಓಕೆ, ಇವೆಲ್ಲವೂ ಕೂಡ ಸೀಡ್ಸ್ ನ ಅಟ್ಯಾಕ್ ಮಾಡಿ ಸೀಡ್ಸ್ ನೆಲ್ಲವನ್ನು ಕೂಡ ಹಾಳು ಮಾಡಬಹುದು. ದಟ್ ಈಸ್ ಒನ್ ಥಿಂಗ್. ಅಂಡ್ ದಿಸ್ ಈಸ್ ನಾಟ್ ಅಪ್ಲಿಕೇಬಲ್ ಆರ್ ಇಟ್ ಈಸ್ ಆಫ್ ನೋ ಯೂಸ್ ಫಾರ್ ಪ್ಲಾಂಟ್ಸ್ ವಿಚ್ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಬೈ ವೆಜಿಟೇಟಿವ್ ಪ್ರೊಪಗೇಷನ್. ಈ ಮೆಥಡ್ ಏನಿದೆ, ಸೀಡ್ ಮೆಥಡ್, ವಯಬಿಲಿಟಿ ಆಫ್ ಸೀಡ್ಸ್ ಏನಿದೆ, ಇದು ವೆಜಿಟೇಟಿವ್ಲಿ ಪ್ರೊಪಗೇಟೆಡ್ ಪ್ಲಾಂಟ್ಸ್ ಅಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಈಗ ರೈಸೋಮ್, okay, we have ginger, turmeric where there will be no formation of seeds, but by the help of rhizome we are going to multiply. ಅರ್ಥ ಆಯ್ತಾ? ಇದು ಸೀಡ್ ನ ರೀತಿಯಲ್ಲಿ ಕಾಪಾಡ್ಕೊಳ್ಳುವಂಥದ್ದು ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದಿ ಅದರ್ ವೆಜಿಟೇಟಿವ್ಲಿ ಪ್ರೊಪಗೇಟಿಂಗ್ ಪ್ಲಾಂಟ್ಸ್. ಓಕೆ, ಸೊ ಆಸ್ ಐ ಟೋಲ್ಡ್ ಯು, ಸೊ ಇಟ್ ಈಸ್ ಆಲ್ಸೋ ಡಿಫಿಕಲ್ಟ್ ಟು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಮೇಂಟೈನ್ ಕ್ಲೋನ್ಸ್ ಥ್ರೂ ಸೀಡ್ ಕನ್ಸರ್ವೇಷನ್ ಕಾಪೀಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಕ್ಸಿಟಿವ್ ಕನ್ಸರ್ವೇಷನ್ ಅಂಡ್ ಒನ್ ಫಾರ್ಮ್ ಫ್ರಮ್ ಸೀಡ್ಸ್ ಇಂದ ಹೇಗೆ ಮಾಡುವಂಥದ್ದು. ಅರ್ಥ ಆಯ್ತಾನಪ್ಪ? ಜರ್ಮ್ಪ್ಲಾಸಮ್ ಕನ್ಸರ್ವೇಷನ್. ಓಕೆ, ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಈಸ್, ನೆಕ್ಸ್ಟ್ ಇರ್ತಕ್ಕಂಥದ್ದು ಏನು ಅಂತಂದ್ರೆ ವಿ ಹ್ಯಾವ್ ಇನ್ ವಿಟ್ರೋ ಮೆಥಡ್ಸ್ ಫಾರ್ ಜರ್ಮ್ಪ್ಲಾಸಮ್ ಕನ್ಸರ್ವೇಷನ್ ವೇರ್ ವಿ ಆರ್ ಗೋಯಿಂಗ್ ಟು ಅಡಾಪ್ಟ್ ಲ್ಯಾಬ್ ನ ಬಳಸ್ಕೊಳ್ತೀವಿ. ಗೊತ್ತಾಗ್ತಾ ಇದೆಯೇನಪ್ಪ? ಲ್ಯಾಬ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಎಕ್ಸಿಟಿವ್ ಶೂಟ್ಸ್ ಏನಿರ್ತವೆ, ಗಿಡದ್ದು ಕೊಂಬೆ ಅಥವಾ ಬ್ರಾಂಚ್ ಇರುತ್ತಲ್ವನಪ್ಪ, ಅದರಲ್ಲಿ ನೋಡ್ ರೀಜನ್ ಉಳಿಸ್ಕೊಂಡು ಮಾಡ್ತಕ್ಕಂಥ ಪ್ರೊಸೀಜರ್ ಅದು. ನೆಕ್ಸ್ಟ್ ವಿ ಹ್ಯಾವ್ ಮೆರಿಸ್ಟಮ್ಸ್ ವಿಚ್ ಕ್ಯಾನ್ ಬಿ ಸೀನ್ ಇನ್ ರೂಟ್ ಟಿಪ್ ಆರ್ ಶೂಟ್ ಟಿಪ್. ಶೂಟ್ ಎಪಿಕಲ್ ಮೆರಿಸ್ಟಮ್, ರೂಟ್ ಎಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಅವುಗಳನ್ನ ಕೂಡ ಬಳಸ್ಕೊಂಡು ಈಸಿಯಾಗಿ ಗಿಡಗಳನ್ನ ಜಾಸ್ತಿ ಮಾಡ್ಕೊಳ್ಬಹುದು. ನಾಟ್ ಓನ್ಲಿ ದಟ್, ದೇ ಆರ್ ಆಲ್ಸೋ ಗೋಯಿಂಗ್ ಟು ಯೂಸ್ ಎಂಬ್ರಿಯೋಸ್ ನ ಕೂಡ ಬಳಸ್ಕೊಳ್ತಾರೆ ಇನ್ ವಿಟ್ರೋ ಮೆಥಡ್ ಫಾರ್ ಜರ್ಮ್ಪ್ಲಾಸಮ್ ಕನ್ಸರ್ವೇಷನ್. ಓಕೆ, ಇದು ಲ್ಯಾಬ್ ಅಲ್ಲೇ ಮಾಡ್ತಕ್ಕಂಥದ್ದು. So this is the best method for conservation of germplasm of vegetatively propagated plants. ಇದು ಅದಕ್ಕೂ ಸೆಟ್ ಆಗುತ್ತೆ. ಬಟ್ ಫಸ್ಟ್ ಕೇಸ್ ಏನಿತ್ತು, ಇಟ್ ವಾಸ್ ನಾಟ್ ಸೂಟಬಲ್ ಫಾರ್ ಬೋತ್, ಓನ್ಲಿ ಒನ್. ಓಕೆ, ಸೊ ನಾವು ವಿ ಹ್ಯಾವ್ here in case of ex-situ conservation the germplasm will be stored in the form of recalcitrant seeds. ತುಂಬಾ ಗಟ್ಟಿಯಾಗಿ ಇರ್ತಕ್ಕಂಥ ಸೀಡ್ಸ್ ಗಳ ರೀತಿಯಲ್ಲಿ ಕಾಪಾಡ್ಕೊಳ್ತಾ ಬರ್ತಾರೆ. Not only that, they may also apply genetic engineering techniques for conserving germplasm by in vitro methods. Okay, next advantages. ಈ ತರ ಮಾಡೋದ್ರಿಂದ ಏನೇನು ಅಡ್ವಾಂಟೇಜಸ್ ಅಂತಂದ್ರೆ, here we can store large number of plantlets, large quantities of materials in small space. ಚಿಕ್ಕದಾಗಿರ್ತಕ್ಕಂಥ ಜಾಗಗಳಲ್ಲಿ ನಾವು ಈಸಿಯಾಗಿ ಎತ್ತಿಡಬಹುದು. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಥಿಂಗ್ ಇಸ್, ಸಿನ್ಸ್ ಇನ್ ಕೇಸ್ ಆಫ್ ಲ್ಯಾಬ್ ಅಂದ್ರೆ ತುಂಬಾ ನೀಟ್ ಆಗಿರುತ್ತೆ, ತುಂಬಾ ಕ್ಲೀನ್ ಆಗಿರುತ್ತೆ, ಮೈಕ್ರೋಬ್ಸ್ ಕೂಡ ಇರೋದಿಲ್ಲ. ಅರ್ಥ ಆಯ್ತಾ? ಸೊ ದಟ್ ದೇರ್ ಕನ್ಸರ್ವೇಷನ್ ಮೆಟೀರಿಯಲ್ ಆರ್ ಜರ್ಮ್ಪ್ಲಾಸಮ್ ಮೆಟೀರಿಯಲ್ ಈಸ್ ಗೋಯಿಂಗ್ ಟು ಬಿ ಪ್ರಿಸರ್ವ್ಡ್ ಇನ್ ಎ ಪ್ರಾಪರ್ ವೇ ವಿತೌಟ್ ಎನಿ ಇನ್ಫೆಕ್ಷನ್ ಫ್ರಮ್ pathogens. Okay, that is one thing. Not only that, in case of in-situ, as I told you, it was due to natural attack there may be damage, but here in case of ex-situ, so there are no possibilities where the protected or the conserved germplasm will not be affected by nature's hazards. Okay, so that is one more advantage, and we can obtain as many number of plants as you need. ನಿಮ್ಗೆ ಎಷ್ಟು ಬೇಕು ಅಷ್ಟು ಗಿಡಗಳನ್ನ ಈಸಿಯಾಗಿ ತಗೊಳ್ಳಿಕ್ಕೂ ಕೂಡ ಈ ಎಕ್ಸಿಟಿವ್ ಕನ್ಸರ್ವೇಷನ್ ಸಹಾಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್, ಹಿಯರ್ ದೇರ್ ಕ್ಯಾನ್ ಬಿ ರೆಡ್ಯೂಸ್ಡ್ ಆಬ್ಸ್ಟಕಲ್ಸ್. ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಅಥವಾ ಕಳಿಸ್ಕೊಡ್ಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ಬ್ಯಾರಿಯರ್ಸ್, ಅಂದ್ರೆ ಚೆಕ್ ಪಾಯಿಂಟ್ಸ್ ಒಪ್ಪೋದಿಲ್ಲ. ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಎಸ್ಪೆಷಲಿ ದೇ ಡೋಂಟ್ ಅಲೌ ಟು ಟೇಕ್ ಯು ಎನಿಥಿಂಗ್ ಫ್ರಮ್ this country. Why? Because they may face some security issues or some other things. Okay, so ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಹಿಯರ್ ದಿಸ್ ಎಕ್ಸಿಟಿವ್ ಕನ್ಸರ್ವೇಷನ್ ಮೆಥಡ್ ಪ್ಲಾಂಟ್ ಟಿಶ್ಯೂ ಕಲ್ಚರ್ ಏನಿದೆ ಈಸಿಯಾಗಿ ಸಹಾಯ ಮಾಡುತ್ತೆ. ಯಾಕಂದ್ರೆ ನಾವು ಆಲ್ರೆಡಿ ಅದನ್ನ ಎಸೆಪ್ಟಿಕ್ ಎನ್ವಿರಾನ್ಮೆಂಟ್ ಅಲ್ಲಿ ಕಾಪಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಈಸಿಯಾಗಿ ಅಪ್ರೂವಲ್ ಸಿಗುತ್ತೆ. ವಿ ಕ್ಯಾನ್ ಕ್ರಾಸ್ ದಿ ಬಾರ್ಡರ್ಸ್. ಓಕೆ, ಸೊ ದಟ್ ಈಸ್ ವಾಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಎಕ್ಸಿಟಿವ್ ಕನ್ಸರ್ವೇಷನ್. ನೀವು ಪ್ಲಾಂಟ್ ಮೆಟೀರಿಯಲ್ ನ ಈಸಿಯಾಗಿ ನಾವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ
ಸಾಗಿಸಬಹುದು. Okay, so how this in vitro methods for germplasm conservation can be done? Okay, more method ಇದೆ. ಒಂದು cryopreservation, you would have heard. Okay, or it is also called as freeze preservation, cryopreservation, that is liquid nitrogen ಬಗ್ಗೆ ಕೇಳಿರ್ತೀರ ನೀವು, ಅದ್ರ ಬಗ್ಗೆ ಹೇಳ್ತೀನಿ. Then we have cold storage. Okay, cold storage is normal 1 to 9 degree centigrade. Cryopreservation it goes up to minus 196 degree centigrade. Okay, similarly we can also preserve them under low pressure and low oxygen storage condition. Oxygen ತುಂಬಾ ಕಡಿಮೆ ಇರೋ ಜಾಗದಲ್ಲಿ, ಪ್ರೆಷರ್ ಇಲ್ಲದೆ ಇರತಕ್ಕಂತ ಜಾಗದಲ್ಲೂ ಕೂಡ ನಾವು ಕೆಲವು ಮೆಟೀರಿಯಲ್ಸ್ ನ ಸ್ಟೋರ್ ಮಾಡಬಹುದು. ಸೊ ದಟ್ ಈಸ್ ಅಬೌಟ್ ದಿ ಟೈಪ್ಸ್ ಆಫ್ ex-situ conservation. I'll be telling one by one. Okay, cryopreservation, you may get for 5 marks or 2 marks. 2 marks to 5 marks ಈ ಕ್ವೆಶ್ಚನ್ ಕೇಳಬಹುದು, which is an ex-situ conservation method of germplasm ಅಂತ ಹೇಳಬೇಕಾಗುತ್ತೆ ನೀವು. Where in Greek cryos means frost, freeze ಆಗಿರೋದು, full frozen state ಅಲ್ಲಿ ಇರ್ತಕ್ಕಂಥದ್ದು. Here the plant material is going to be stored in a frozen condition or frozen state. Okay, here in case of cryopreservation, what happens, what they are going to do is ಟಿಶ್ಯೂ, ಪ್ಲಾಂಟ್ ಸೆಲ್ ಮತ್ತೆ ಪ್ಲಾಂಟ್ ಟಿಶ್ಯೂ ಇರುತ್ತಲ್ಲನಪ್ಪ, ಅದನ್ನ ಮೆಟಬಾಲಿಸಮ್ ನ ಸ್ಟಾಪ್ ಮಾಡ್ತೀವಿ. ದೇ ವಿಲ್ ನಾಟ್ ಕಿಲ್ ದಿ ಸೆಲ್, ಬಟ್ ದೇ ವಿಲ್ ಸ್ಟಾಪ್ ದಿ ಮೆಟಬಾಲಿಸಮ್. ಓಕೆ, ದೇ ವಿಲ್ ಬ್ರಿಂಗ್ ದೋಸ್ ಸೆಲ್ಸ್ ಆರ್ ಟಿಶ್ಯೂಸ್ ಟು ಎ zero metabolism or non-dividing state by reducing the temperature in the presence of cryoprotectants. Okay, cryoprotectants ನ ಬಳಸ್ತಾರೆ. ಆ ಕೆಮಿಕಲ್ಸ್ ಅವೆಲ್ಲವೂ ಕೂಡ ಕೆಮಿಕಲ್ಸ್ ನ ಬಳಸ್ಕೊಂಡು a plant material ಏನಿರುತ್ತೆ, it may be germplasm, will be preserved. Okay, that is one thing. Second case, they are also going to use a solid carbon dioxide. ಇದು cryopreservation ಅಲ್ಲೇ ಬರ್ತಕ್ಕಂಥದ್ದು. Okay, liquid ಈಗ ಜನರಲ್ ಆಗಿ ಹೇಳ್ತೇನೆ, liquid nitrogen ಕೂಡ ಜನರಲ್ ಇದೆ, which is almost preferred. So first case is over solid carbon dioxide where cryopreservation is done, and we have low temperature deep freezers which may have the temperature of minus 80 degrees centigrade, and we have in vapor phase nitrogen. Okay, nitrogen vapor phase ಅಲ್ಲಿ minus 156 degree centigrade, 150 degree centigrade ಅಲ್ಲಿ ಇರುತ್ತೆ. When it comes to liquid nitrogen, it is minus 196 degree centigrade. Okay, so these are some of the chemicals which is used for cryopreservation technique. ಗೊತ್ತಾಯ್ತೇನಪ್ಪ, ಅದಕ್ಕೆ ತುಂಬಾ ಪ್ರೊಸೀಜರ್ ಇದೆ, ಫ್ರೀಸ್ ಎಚಿಂಗ್ ಏನೇನೋ ಇದೆ ಸಾಕಷ್ಟು. ಅದನ್ನ ನಿಮ್ ನೋಟ್ಸ್ ಅಲ್ಲಿ ಕೊಟ್ಟಿನಿ. ಯು ಮೇ ನಾಟ್ ಗೆಟ್ ಕ್ವಶನ್ ಇನ್ ಡೀಟೇಲ್ ಅಬೌಟ್ ಕ್ರಯೋಪ್ರಿಸರ್ವೇಷನ್, ಯು ಮೇ ಗೆಟ್ ಇಟ್ ಫಾರ್ ಅಪ್ರಾಕ್ಸಿಮೇಟ್ಲಿ 5 marks. 5 marks ಗೆ ನಿಮ್ಗೆ ಇದು ಕ್ವಶನ್ ಬರಬಹುದು. ಸೊ ದಟ್ ಈಸ್ ಅಬೌಟ್ ಕ್ರಯೋಪ್ರಿಸರ್ವೇಷನ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಕೋಲ್ಡ್ ಸ್ಟೋರೇಜ್. ಸೊ ಇಲ್ಲಿ ನಾವು minus degree centigrade ಅಲ್ಲಿ ಕಾಪಾಡ್ಕೊಂಡ್ಲಾ ಬಂದ್ರೆ, ಕೋಲ್ಡ್ ಸ್ಟೋರೇಜ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ವಿ ಆರ್ ಗೋಯಿಂಗ್ ಟು ಸ್ಟೋರ್ ದಿ ಪ್ಲಾಂಟ್ ಮಟೀರಿಯಲ್ ಅಂಡರ್ low temperature of 1 to 9 degree centigrade, which is the non-freezing temperature. ಇದು freezing temperature ಅಲ್ಲ. freezing temperature ಅಂತಂದ್ರೆ it is more less than 0, minus ಅಲ್ಲಿ ಇರಬೇಕು. whereas here it is cold temperature which will be 1 to 9 degree centigrade. Okay, that is what the cold storage is. Similarly we have low pressure and low oxygen storage. ಎಷ್ಟು ಬೇಕು ತುಂಬಾ ಕಡಿಮೆ ಮಾಡ್ಬಿಡೋದು ಪ್ರೆಷರ್ ಮತ್ತೆ ಲೋ ಆಕ್ಸಿಜನ್ ಸ್ಟೋರೇಜ್. ವ್ಯಾಕ್ಯೂಮ್ ಅಲ್ಲಿ ಸ್ಟೋರ್ ಮಾಡ್ತಕ್ಕಂಥ ಕಂಡೀಷನ್ ನಾವು ಡೆವಲಪ್ ಮಾಡೋದನ್ನೇ ವಾಟ್ ಎವರ್ ಇಟ್ ಈಸ್ ಡೆವಲಪ್, ದೇ ಕಾಲ್ ದಿಸ್ ಆಸ್ low pressure and low oxygen storage. Okay, so these are some of the ex-situ conservation methods, what they are doing, and it will be done later also. Okay, now I'll be telling applications. ಏನಕ್ಕೆ ಬೇಕು ಇಷ್ಟೆಲ್ಲ germplasm storage, what is the use, you may get a question. Okay, so this is the answer, where you can maintain lot of plant materials in the form of stock. Okay, it may be cells, tissues, ಓಕೆ, ಟಿಶ್ಯೂ ಕಲ್ಚರ್ಸ್, ಇವೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಕಾಪಾಡ್ಕೊಳ್ತಾ ಬರ್ಬೋದು ಇನ್ ಕ್ರಯೋಪ್ರಿಸರ್ವೇಷನ್. ಅಂಡ್ ಇಟ್ ಮೇ ಬಿ ಆಫ್ ಈವನ್ ಡಿಫ್ರೆಂಟ್ ಸ್ಪೀಶೀಸ್, ಬೇರೆ ಬೇರೆ ಸ್ಪೀಶೀಸ್, ಬೇರೆ ಬೇರೆ ಗಿಡಗಳದ್ದು ಪ್ಲಾಂಟ್ ಮೆಟೀರಿಯಲ್ ನಾವು ಕ್ರಯೋಪ್ರಿಸರ್ವೇಷನ್ ಅಲ್ಲಿ ಕಾಪಾಡ್ಕೊಳ್ಬೋದು. ಅಂಡ್ ಇಟ್ ಕ್ಯಾನ್ ಬಿ ಡನ್ ಫಾರ್ ಮೆನಿ ಇಯರ್ಸ್, ಸೆವರಲ್ ಇಯರ್ಸ್, ತುಂಬಾ ವರ್ಷಗಳ ಕಾಲ ಇವುಗಳನ್ನ ಕಾಪಾಡ್ಕೊಳ್ಬೋದು ಈಸಿಯಾಗಿ. ಓಕೆ, ಆಮೇಲೆ ಬೇಕಂದಾಗ ಅದನ್ನ ಇಟ್ ಕ್ಯಾನ್ ಬಿ ಯೂಸ್ಡ್, ವಿ ಕ್ಯಾನ್ ಗೋ ಫಾರ್ culturing so that we'll get the result. Okay, that is one thing. Second application is, so this is a correct method, ತುಂಬಾ ಒಳ್ಳೆ ಅನುಕೂಲವಾಗಿರ್ತಕ್ಕಂಥ ಮೆಥಡ್ ಫಾರ್ ಲಾಂಗ್ ಟರ್ಮ್ ಕನ್ಸರ್ವೇಷನ್ ಆಫ್ ಸೆಲ್ ಕಲ್ಚರ್ಸ್ ವಿಚ್ ಪ್ರೊಡ್ಯೂಸ್ ಸೆಕೆಂಡರಿ ಮೆಟಬಲೈಟ್ಸ್, ಎಕ್ಸಾಂಪಲ್ ಮೆಡಿಸಿನ್ಸ್. ಕೆಲವು ಸರಿ ಏನಾಗುತ್ತೆ ಅಂತಂದ್ರೆ ಸೆಲ್ ಕಲ್ಚರ್, ಟಿಶ್ಯೂ ಕಲ್ಚರ್ ಆಸ್ಪೆಕ್ಟ್ ಅಲ್ಲಿ they'll produce some secondary metabolites which will block the growth of those callus
ಟಿಶ್ಯೂ ಕಲ್ಚರ್ ಅಲ್ಲಿ ಗಿಡ ಬೆಳೆಯಕ್ಕೆ ಬಿಡಲ್ಲ ಕೆಲವು ಸೆಕೆಂಡರಿ ಮೆಟಾಬಲೈಟ್ಸ್ ಯಾವಾಗ ಜಾಸ್ತಿ ಆದಾಗ. ಗೊತ್ತಾಗ್ತಾ ಇದೆಯೇನಪ್ಪ? ಓಕೆ, ವಿಚ್ ಕ್ಯಾನ್ ಬಿ ಪ್ರಿಸರ್ವ್ಡ್ ಬೈ ಕ್ರಯೋಪ್ರಿಸರ್ವೇಷನ್. ನಾವು ಕ್ರಯೋಪ್ರಿಸರ್ವೇಷನ್ ಮಾಡೋದ್ರಿಂದ ಅದನ್ನ ಕಾಪಾಡ್ಕೊಳ್ಬಹುದು, ಸೆಕೆಂಡರಿ ಮೆಟಾಬಲೈಟ್ಸ್ ಪ್ರೊಡ್ಯೂಸ್ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬಹುದು. Okay, so from this cryopreservation we can also obtain, from germplasm storage. germplasm storage ಇಂದ ಅನುಕೂಲ ಏನು ಅಂತಂದ್ರೆ, ಇನ್ನೊಂದು ಕಾಯಿಲೆ ಇಲ್ಲದೆ ಇರ್ತಕ್ಕಂಥದ್ದು, ಪ್ಯಾಥೋಜನ್ ಫ್ರೀ, ಇನ್ಸೆಕ್ಟ್ ಅಟ್ಯಾಕ್ ಆಗದೆ ಇರ್ತಕ್ಕಂಥ ಗಿಡಗಳನ್ನ ನಾವು ಈಸಿಯಾಗಿ ಡೆವಲಪ್ ಮಾಡ್ಕೊಳ್ಬಹುದು. ಅಂಡ್ ಇಟ್ ಕ್ಯಾನ್ ಬಿ ಫ್ರೋಸನ್ ಅಂಡ್ ಇಟ್ ಕ್ಯಾನ್ ಬಿ ಯುಟಿಲೈಸ್ಡ್ ವೆನ್ ಎವರ್ ವಿ ನೀಡ್. ಯಾವಾಗ ಬೇಕೋ ಅವಾಗ ನಾವು ಅದನ್ನ ಕಾಪಾಡ್ಕೊಳ್ಬಹುದು. ಅದೇ ತರ ಸೀಡ್ಸ್, ರೀಕ್ಯಾಲ್ಸಿಟ್ರೆಂಟ್ ಸೀಡ್ಸ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಟ್ರೀಟ್ ದೋಸ್ ಸೀಡ್ಸ್ ವಿತ್ ಸಮ್ ಕೆಮಿಕಲ್ಸ್. ಏನೋ ಅದ್ರ ಸುತ್ತ ಒಂದು ಕೋಟ್ ಕೊಟ್ಬಿಟ್ಟು ಅದನ್ನ ಕಾಪಾಡುವಂಥದ್ದು. ದಟ್ ಕ್ಯಾನ್ ಬಿ ಆಲ್ಸೋ ಇವನ್ ಮೇಂಟೈನ್ ಫಾರ್ ವೆರಿ ಲಾಂಗ್ ಡ್ಯೂರೇಷನ್ ಆಫ್ ಇಯರ್ಸ್. ಓಕೆ, ದಟ್ ಈಸ್ ಫೋರ್ತ್ ಅಪ್ಲಿಕೇಶನ್. ನಾಟ್ ಓನ್ಲಿ ದಟ್ ವಿ ಕ್ಯಾನ್ ಹಿಯರ್ ಕನ್ಸರ್ವ್ ಬೋತ್ ಸೋಮೋಕ್ಲೋನಲ್ ಅಂಡ್ ಗ್ಯಾಮೆಟೋಕ್ಲೋನಲ್ ಅಂದ್ರೆ ಸೊಮ್ಯಾಟಿಕ್ ಟಿಶ್ಯೂಸ್ ಜೊತೆಲಿ ಗ್ಯಾಮೆಟಿಕ್ ಟಿಶ್ಯೂಸ್ ಎಲ್ಲವನ್ನು ಕೂಡ ನಾವಿಲ್ಲಿ ಕಾಪಾಡ್ಕೊಳ್ತಾ ಬರ್ಬೋದು. ಓಕೆ, ವಿಚ್ ಕ್ಯಾನ್ ಬಿ protected or conserved. So that is fifth point, and we have some more. We can also conserve endangered or extinct, ಇನ್ನೇನು ಹೊರಟೋಗ್ತಾ ಇದೆ, ತುಂಬಾ ಕ್ರಿಟಿಕಲ್ ಕೇಸ್ ಅಲ್ಲಿ ಇದೆ ಅನ್ನೋಂಥ ಪ್ಲಾಂಟ್ ಗಳನ್ನ ನಾವು ಈಸಿಯಾಗಿ ಕಾಪಾಡ್ಕೊಳ್ಬಹುದು. ಓಕೆ, ನಾಟ್ ಓನ್ಲಿ ದಟ್ ವಿ ಕ್ಯಾನ್ ಆಲ್ಸೋ ಕನ್ಸರ್ವ್ ಪೋಲನ್ ಗ್ರೈನ್ಸ್ ಏನಿದೆ ಅದನ್ನು ಕೂಡ ನಾವು ಜರ್ಮ್ಪ್ಲಾಸಮ್ ಸ್ಟೋರೇಜ್ ನ ಮುಖಾಂತರ ವಿ ಕ್ಯಾನ್ ಕನ್ಸರ್ವ್ ಇವನ್ ಪೋಲನ್ ಗ್ರೈನ್ಸ್. ನಮಗೆ ಬೇಕಾಗಿರ್ತಕ್ಕಂಥ ಡಿಸೈರ್ಡ್ ಪೋಲನ್ ಗ್ರೈನ್ಸ್ ಒಳ್ಳೆ ಚೆನ್ನಾಗಿ ಬೆಳೆದಿರೋ ಗಿಡದಿಂದ ಬಂದಿದೆ ಅಂದ್ರೆ ಅದರಿಂದ ಪೋಲನ್ ಗ್ರೈನ್ಸ್ ತಗೊಂಡು ವಿ ಕ್ಯಾನ್ ಸ್ಟೋರ್, ಬಟ್ ನಾಟ್ ದಿ ಗೈನೀಷಿಯಂ. ಓಕೆ, ಆಂಡ್ರಿಷಿಯಂ ನ ಸ್ಟೋರ್ ಮಾಡಬಹುದು, ಗೈನೀಷಿಯಂ ನ ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ದಟ್ ಈಸ್ ಅಬೌಟ್ 7th point. And 8th point, whatever the germplasm that is developed rarely with the help of somatic hybridization. somatic hybridization ಅಂತಂದ್ರೆ ಸೊಮ್ಯಾಟಿಕ್ ಸೆಲ್ಸ್ ನ ಫ್ಯೂಸ್ ಮಾಡ್ತೀವಿ, ನಮ್ಮ ಬಾಡಿ ಸೆಲ್ಸ್ ನ ತಗೊಂಡು ಜೆನೆಟಿಕ್ ಕಾಂಪೊನೆಂಟ್ ನ ಫ್ಯೂಸ್ ಮಾಡಿ ಅದರಿಂದ ಎಂಬ್ರಿಯೋ ತಗೊಂಡು ಅದರಿಂದ ಹೊಸ ಗಿಡ ಬರ್ಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, even that time we may get variation. So that is what is somatic hybridization. Or even other genetic manipulations ಅಂದ್ರೆ ಜೀನ್ ಎಡಿಟಿಂಗ್, ಜೀನ್ ಅಲ್ಲಿ ನಾವೇನೋ ವ್ಯತ್ಯಾಸ ಮಾಡಿದ್ರೆ ಅವುಗಳನ್ನು ಕೂಡ ನಾವಿಲ್ಲಿ ಕಾಪಾಡ್ಕೊಳ್ಬಹುದು germplasm ಕನ್ಸರ್ವೇಷನ್ ಅಲ್ಲಿ. ಓಕೆ, so as we have told you that cryopreservation is going to act as good method for selection of cold resistant mutant cell lines which could develop into frost resistant plants. Okay, ಕ್ರಯೋಪ್ರಿಸರ್ವೇಷನ್ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕೋಲ್ಡ್ ರೆಸಿಸ್ಟೆಂಟ್ ಮ್ಯೂಟೆಂಟ್ ಸೆಲ್ ಲೈನ್ಸ್ ಏನಿದೆ ದಟ್ ಮೇ ಇವನ್ ಡೆವಲಪ್ ಇಂಟು ಫ್ರಾಸ್ಟ್ ರೆಸಿಸ್ಟೆಂಟ್ ಪ್ಲಾಂಟ್ಸ್. ಇನ್ನೂ ಕೆಪಾಸಿಟಿ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ germplasm ಆಲ್ಸೋ ಆಕ್ಟ್ ಆಸ್ an exchange information exchange center at both ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್. ಈ germplasm ಬ್ಯಾಂಕ್ಸ್ ಗಳೇನಿದಾವೆ ಇವುಗಳು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇನ್ಫಾರ್ಮೇಶನ್ ನ ಸರ್ಕ್ಯುಲೇಟ್ ಮಾಡ್ಲಿಕ್ಕೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತವೆ. ಓಕೆ, ಸೊ ದಿಸ್ ಇಸ್ ಲಾಸ್ಟ್ ಪಾಯಿಂಟ್ ಅಬೌಟ್ ದಿ ಅಪ್ಲಿಕೇಶನ್ ಆಫ್ germplasm ಸ್ಟೋರೇಜ್. ಸೊ ವಾಟ್ ಎವರ್ ಯು ಡೂ, ಏನೇ ಕೆಲಸ ಮಾಡಿದ್ರು ಕೂಡ we are going to have some disadvantages or limitations. Okay, here the limitations of germplasm storage is very very ಎಕ್ಸ್ಪೆನ್ಸಿವ್. ನಾವು ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನಮ್ಗೆ ಒಳ್ಳೆ ಇನ್ಸ್ಟ್ರೂಮೆಂಟ್ಸ್ ಬೇಕು, ಕ್ರಯೋಪ್ರಿಸರ್ವೇಷನ್ ಬೇಕು, ಲಿಕ್ವಿಡ್ ನೈಟ್ರೋಜನ್ ಬೇಕು, ಫ್ರೀಜರ್ಸ್ ಬೇಕು, ಡಿಫ್ರೀಜರ್ಸ್ ಬೇಕು. ಸೊ ಈ ತರ ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್, ಎಷ್ಟೋ ಕೆಮಿಕಲ್ಸ್ ಬೇಕು. ಲಿಕ್ವಿಡ್ ನೈಟ್ರೋಜನ್ ಅಂತೂ ತುಂಬಾ ಕಾಸ್ಟ್ಲಿ. ಸೊ ಈ ತರ ಪರಿಸ್ಥಿತಿ ಇದ್ದಾಗ ಸೊ ಇಟ್ ಈಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್ ಟು ಮೇಂಟೈನ್ germplasm by using various techniques. It may be like cryopreservation. ಓಕೆ, ತುಂಬಾ ಎಕ್ಸ್ಪೆನ್ಸಿವ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗುತ್ತೆ. ಜೊತೆಯಲ್ಲಿ ಇವೆಲ್ಲವನ್ನು ಮಾಡ್ಲಿಕ್ಕೆ ತುಂಬಾ ಸ್ಕಿಲ್ ಇರ್ತಕ್ಕಂಥ ಸೈಂಟಿಸ್ಟ್ ಅಥವಾ ಪರ್ಸನ್ ಬೇಕಾಗ್ತಾರೆ. ಓಕೆ, ವಿ ಮೇ ಆಲ್ಸೋ ನೀಡ್ ವೆರಿ ಸ್ಕಿಲ್ಡ್ ಪರ್ಸನ್ ಫಾರ್ ಮೇಂಟೈನಿಂಗ್ ದಿಸ್ germplasm. ಓಕೆ, ಈಗ ಟೆಕ್ನಾಲಜಿ ಮುಂದುವರಿತಾ ಇರೋದ್ರಿಂದ, ಸಿನ್ಸ್ ದಿ ಸೈನ್ಸ್ ಅಂಡ್ ಇವನ್ ದಿ ಟೆಕ್ನಾಲಜಿ ಇಸ್ ಡೆವಲಪಿಂಗ್, ಸೊ ಇನ್ ಫ್ಯೂಚರ್ ವಿ ಮೇ ಗೆಟ್ ಆಲ್ ದಿಸ್ ಫಾರ್ ಲೋ ಕಾಸ್ಟ್. ಎಲ್ಲವೂ ಕೂಡ ಕಡಿಮೆ ಬೆಲೆಯಲ್ಲಿ ಸಿಗೋ ರೀತಿಯಲ್ಲೂ ಕೂಡ ಆಗ್ಬಹುದು. ನಾವು ಇಟ್ ಈಸ್ almost expensive. It may become low cost later in future. Okay, so that is about limitations, students, limitations of germplasm conservation.